ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು 6th ಸ್ಟ್ಯಾಂಡರ್ಡ್ ಸೋಷಿಯಲ್ನ 10th ಚಾಪ್ಟರ್ ಜಿಯೋಗ್ರಫಿ, ಗ್ಲೋಬ್ ಆ್ಯಂಡ್ ಮ್ಯಾಪ್ಸ್ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತು ಜಿಯೋಗ್ರಫಿ ಅಂದರೆ ಏನು. ಜಿಯೋ ಅಂತ ಹೇಳಿದ್ರೆ ಸಮಥಿಂಗ್ ರೌಂಡ್, ಅಥವಾ ಯೂಶಲಿ ನಾವು ಭೂಮಿಗೆ ಯೂಸ್ ಮಾಡ್ತೀವಿ. ಭೂಮಿ ರೌಂಡ್ ಆಗಿದೆಯಲ್ಲ, ಅದಕ್ಕೋಸ್ಕರ. ಗ್ರಫಿ ಅಂದರೆ ಪ್ಲಾಟಿಂಗ್ ಅಥವಾ ಮಾರ್ಕಿಂಗ್ ಅಥವಾ ಏನಾದರೂ ಬರೆಯೋದು, ಈ ಥರ ಅರ್ಥ. ಸೊ ಭೂಮಿಯ ಬಗ್ಗೆ ಏನಾದರೂ ಬರೆದಿರೋ ಅಂಥದ್ದು ಅಥವಾ ಭೂಮಿಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನಮಗೆ ತಿಳಿಸೋ ಅಂಥದ್ದನ್ನು ನಾವು ಜಿಯೋಗ್ರಫಿ ಅಂತ ಕರಿತೀವಿ. ಗ್ಲೋಬ್ ಮತ್ತು ಮ್ಯಾಪ್ಸ್ ಏನು? ಗ್ಲೋಬ್ ಅಂದರೆ ನೀವು ಆಲ್ರೆಡಿ ನೋಡಿರ್ತೀರ, ನಿಮಗೆ ಸ್ಕೂಲಲ್ಲಿರ್ಬೋದು ಅಥವಾ ಹೊರಗಡೆ ಆಫೀಸ್ಗಳಲ್ಲಿರ್ಬೋದು, ಒಂದು ಬಾಲ್ ಥರ ಶೇಪಲ್ಲಿ ಒಂದು ಗ್ಲೋಬ್ ಅಂತ ಇರುತ್ತೆ. ಅದರ ಮೇಲೆ ಯಾವ್ಯಾವ ದೇಶ ಎಲ್ಲೆಲ್ಲಿದೆ, ಸಮುದ್ರ ಎಲ್ಲಿದೆ, ನದಿ ಎಲ್ಲಿದೆ, ಇದ್ರ ಬಗ್ಗೆ ಕೆಲವು ಮಾರ್ಕಿಂಗ್ಸ್ ಮಾಡಿರ್ತಾರೆ, ಯೂಶಲಿ ಪೇಂಟ್ ಮಾಡಿರ್ತಾರೆ. ಓಕೆ, ಅದನ್ನು ನಾವು ಗ್ಲೋಬ್ ಅಂತ ಕರಿತೀವಿ. ಇದು ಅರ್ತ್ ಯಾವ ಶೇಪಲ್ಲಿದೆಯೋ ಆಲ್ಮೋಸ್ಟ್ ಸಿಮಿಲರ್ ಶೇಪಲ್ಲಿ ಅದು ಇರುತ್ತೆ. ನೆಕ್ಸ್ಟ್ ಬಂದು ಮ್ಯಾಪ್ ಅಂತ. ಸೊ ಮ್ಯಾಪ್ ಅಂದರೆ ಇದೇ ಅರ್ಥಲ್ಲಿ ಏನೇನಿದೆ ಅನ್ನೋದನ್ನೇ ಒಂದು ರೆಕ್ಟ್ಯಾಂಗ್ಯುಲರ್ ಪೀಸ್ ಆಫ್ ಶೀಟಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಸೊ ಅದನ್ನು ನಾವು ಮ್ಯಾಪ್ಸ್ ಅಂತ ಕರಿತೀವಿ. ನೀವು ಆಲ್ರೆಡಿ ಗ್ಲೋಬ್ ಮತ್ತು ಮ್ಯಾಪ್ಸ್ನ ನೋಡಿರ್ತೀರ, ನಾನು ಇಲ್ಲಿ ಸುಮ್ಮನೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದಷ್ಟೆ. ಸೊ ಈಗ ಈ ಚಾಪ್ಟರ್ಲಿ ನಾವು ಗ್ಲೋಬ್ ಬಗ್ಗೆನೂ ತಿಳ್ಕೊಳ್ತೀವಿ, ಜೊತೆಗೆ ಮ್ಯಾಪ್ಸ್ ಬಗ್ಗೆ ಕೂಡ ತಿಳ್ಕೊಳ್ತೀವಿ. ಲೆಟ್ಸ್ ಗೆಟ್ ಇನ್ ಟು ದಿ ಇಂಟ್ರೊಡಕ್ಷನ್ ಟು ದಿ ಚಾಪ್ಟರ್. ಸ್ಟಡಿ ಆಫ್ ದಿ ಗ್ಲೋಬ್ ಆ್ಯಂಡ್ ಮ್ಯಾಪ್ಸ್ ಆರ್ ಗುಡ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಏಡ್ಸ್ ಫಾರ್ ದಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜಿಯೋಗ್ರಫಿ. ಸೊ ನಾನು ಆಲ್ರೆಡಿ ಹೇಳಿದೆ, ಜಿಯೋಗ್ರಫಿ ಅಂದ್ರೇನು, ಭೂಮಿಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋದು, ಭೂಮಿ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದು, ಮೇಲೆ ಏನಿದೆ ಅಂತ ತಿಳ್ಕೊಳ್ಳೋದು ಜಿಯೋಗ್ರಫಿ. ಈ ಜಿಯೋಗ್ರಫಿ ನಮಗೆ ಕ್ಲೀನಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಗ್ಲೋಬ್ನ ಮತ್ತು ಮ್ಯಾಪ್ಸ್ನ ಯೂಸ್ ಮಾಡಬೇಕು. ನಾವಿವಾಗ ಇಂಡಿಯಾ ಇಂಥ ಕಡೆ ಇದೆ, ಆ ಇಂಡಿಯಾ ಇಸ್ ಅ ಪೆನಿನ್ಸುಲಾ ಅಂತ ನಿಮ್ಗೆ ಹೇಳ್ತೀನಿ ಅಂದ್ಕೊಳ್ಳಿ. ಸುಮ್ಮನೆ ಇಂಡಿಯಾ ಇನ್ ದ ಪೆನಿನ್ಸುಲಾ ಅಂದರೆ ನಿಮಗೆ ಆ ಇಮ್ಯಾಜಿನೇಷನ್ನೇ ಬರಲ್ಲ. ಅದೇ ನಾನು ಒಂದು ಮ್ಯಾಪ್ನ ತೊಗೊಂಡು ನಿಮಗೆ ತೋರಿಸ್ಬಿಟ್ಟು, ನೋಡಿ ಇಂಡಿಯಾ ಈ ಥರ ಇನ್ವರ್ಟೆಡ್ ಟ್ರಯಾಂಗಲ್ ಶೇಪಲ್ಲಿರುತ್ತೆ, ಇದಕ್ಕೆ 3 sides ವಾಟರ್ ಇದೆ, ಒಂದು ಸೈಡ್ ಲ್ಯಾಂಡ್ ಇದೆ, ಅದಕ್ಕೆ ಇದನ್ನು ಪೆನಿನ್ಸುಲಾ ಅಂತಾರೆ ಅಂದರೆ ನಿಮ್ಗೆ ಇಮ್ಮಿಡಿಯೇಟಾಗಿ ಏನಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಗ್ಲೋಬ್ನ ಮತ್ತು ಮ್ಯಾಪ್ಸ್ನ ಯೂಶಲಿ ಟೀಚರ್ಸು ಲರ್ನಿಂಗ್ ಏಡ್ಸ್ ಥರ ಯೂಸ್ ಮಾಡ್ತಾರೆ. ದಿ ಮೀನಿಂಗ್ ಆ್ಯಂಡ್ ಯೂಸಸ್ ಆಫ್ ದಿ ಗ್ಲೋಬ್, ದಿ ಮೀನಿಂಗ್, ಟೈಪ್ಸ್ ಆ್ಯಂಡ್ ಯೂಸಸ್ ಆಫ್ ಮ್ಯಾಪ್ಸ್ ಎಕ್ಸೆಟ್ರಾ. ಸೊ ಇಲ್ಲಿ ನಮಗೇನು ಅರ್ಥ ಆಗುತ್ತೆ ಈ ಚಾಪ್ಟ್ರಲ್ಲಿ ಅಂತ ಹೇಳಿದ್ರೆ, ಗ್ಲೋಬ್ ಅಂದರೆ ಏನು ಮತ್ತು ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಮ್ಯಾಪ್ ಅಂದರೆ ಏನು, ಅದರ ಮೀನಿಂಗ್ಸ್ ಏನು, ಅರ್ಥ ಆಯ್ತಾ, ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಜೊತೆಗೆ ಮ್ಯಾಪ್ಗಳಲ್ಲಿ ಯಾವ್ಯಾವ ಟೈಪ್ ಇದೆ, ಎಷ್ಟೊಂದು ಥರ ಬರುತ್ತೆ ನಿಮಗೆ, ಕೆಡೆಸ್ಟ್ರಲ್ ಮ್ಯಾಪ್ಸ್ ಆ ಥರ ಎಲ್ಲ. ಸೊ ಆ ಥರದ್ದು ಯಾವ್ಯಾವ ಟೈಪ್ ಇದೆ ಅಂತ ತಿಳ್ಕೊಳ್ತೀರ. ದಿ ಮೋಸ್ಟ್ important geographical symbols required for the preparation of maps and map reading are introduced. ಸೊ ಇನ್ನೂ ಏನು ಕಲ್ತ್ಕೊತೀರಾ ಅಂತ ಹೇಳಿದ್ರೆ, ಒಂದು ಮ್ಯಾಪ್ನ ನೋಡಿದ ಮೇಲೆ ಅದನ್ನು ಯಾವ ಥರ ರೀಡ್ ಮಾಡಬೇಕು, ಸೊ ಅದು ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಮತ್ತು ಮ್ಯಾಪ್ನ ಪ್ರಿಪೇರ್ ಮಾಡುವಾಗ ಅದರಲ್ಲಿ ಸುಮಾರು ಸಿಂಬಲ್ಸ್ ಯೂಸ್ ಮಾಡಿರ್ತಾರೆ. ಆ ಸಿಂಬಲ್ಗಳಿಗೆ ಏನು ಅರ್ಥ, ಆ ಸಿಂಬಲ್ ಇದ್ದಂದರೆ ಏನು ಅದಕ್ಕೆ ಮೀನಿಂಗ್ ಅಂತ ಕೂಡ ನೀವು ತಿಳ್ಕೊಳ್ತೀರ. ಓಕೆ, ಮೊದಲನೇದಾಗಿ ಗ್ಲೋಬ್ ಅಂತ. ನೋಡಿ, ನಾನು ಈ ಚಾಪ್ಟ್ರಲ್ಲಿ ನಿಮಗೆ PPT ಕೂಡ ರೆಡಿ ಮಾಡಿದ್ದೀನಿ. ಆ PPTನ ನಾನು ಅಪ್ಲೋಡ್ ಮಾಡಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ PPT ಒಂದು ಸರಿ ನೋಡಿದ್ರೆ ನಿಮಗೆ ನಾನು ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡೋವಂಥದ್ದು ಅವಶ್ಯಕತೆ ಇರಲ್ಲ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಇನ್ನೊಂದು ಸರಿ ರಿವೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಒಂದೊಂದೇ ಸ್ಲೈಡ್ ತೋರಿಸ್ಬಿಡ್ತೀನಿ. ಜಿಯೋಗ್ರಫಿ, ಗ್ಲೋಬ್ ಆ್ಯಂಡ್ ಮ್ಯಾಪ್ಸ್. ಮ್ಯಾಕ್ರೋವಿವ್, ನಮ್ಮ ಭೂಮಿ ಏನಿದೆ, ಅರ್ತ್ ಈಸ್ ಎ ಜಿಯಾಯ್ಡ್ ಶೇಪ್ ವೈಲ್ ಸ್ಯಾಟಲೈಟ್ ಫೋಟೋಗ್ರಾಫ್ ಶೋ ದಿ ರಿಯಲ್ ಶೇಪ್ ಆಫ್ ದಿ ಅರ್ತ್. ಸೊ ಈ ಥರ. ಸೊ ಅರ್ತ್, ಇದು ಗ್ಲೋಬ್ ಅಂದರೆ ಏನು, ಅದ್ರ ಬಗ್ಗೆ PPT. ನೆಕ್ಸ್ಟು ಅದು ಯಾವ ಥರ ಮ್ಯಾಪ್ ಅಂದರೆ ಏನು ಅಂತ, ನೆಕ್ಸ್ಟು ಗ್ಲೋಬ್ಗೂ ಮ್ಯಾಪ್ಗೂ ಇರೋವಂಥ ಒಂದು ಡಿಫ್ರೆನ್ಸಸ್ ಇರ್ಬೋದು. ನೆಕ್ಸ್ಟ್ ಇರೋವಂಥ ಒಂದು ಕೆಡೆಸ್ಟ್ರಲ್ ಮ್ಯಾಪ್ಸ್ ಅಂದರೆ ಏನು, ಟ್ರೋಪೋಗ್ರಫಿಕಲ್ ಮ್ಯಾಪ್ಸ್ ಅಂದರೆ, ಅಟ್ಲಾಸ್ ಮ್ಯಾಪ್ ಅಂದರೆ ಆ ಥರದ್ದು. ನೆಕ್ಸ್ಟು ಇದರಲ್ಲಿರೋವಂಥ 3 ಮ್ಯಾಪ್ಸ್. ಈ ಥರ ಕಂಪ್ಲೀಟ್ಲಿ ಸ್ಲೈಡ್ಸ್ನ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿದ್ದೀನಿ. ನೀವು ಒಂದು ಸರಿ ನೋಡಿ ಇದು ಏನೇನು ಯೂಸ್ ಮಾಡ್ತಾರೆ ಮ್ಯಾಪ್ಸ್ ಮೇಲೆ ಇರೋಂಥ ಸಿಂಬಲ್ಸ್ ಅಂತ. ಸೊ ಇದನ್ನೆಲ್ಲ ಒಂದು ಸರಿ ನೋಡ್ಕೊಳ್ಳಿ. ನೀವು ನಿಮಗೆ ಕ್ಲಾಸಲ್ಲಿ ನೀವೇ ಏನಾದರೂ ನಿಮಗೆ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಮೊದಲನೇದಾಗಿ ಗ್ಲೋಬ್ ಅಂದರೆ ಏನು ಅಂತ ನೋಡೋಣ. ಇನ್ ಯುವರ್ ಸೈನ್ಸ್ ಕ್ಲಾಸ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದಿ ಶೇಪ್ ಆ್ಯಂಡ್ ಸೈಜ್ ಆಫ್ ದಿ ಅರ್ತ್. ಸೊ ನಾವು ಸೈನ್ಸ್ ಕ್ಲಾಸ್ಗಳಲ್ಲಿ ಭೂಮಿ ಯಾವ ಶೇಪಲ್ಲಿದೆ ಮತ್ತು ಎಷ್ಟು ದೊಡ್ಡದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ದಿ ಅರ್ತ್ ಈಸ್ ಜಿಯಾಯ್ಡ್ ಇನ್ ಶೇಪ್ ಆ್ಯಂಡ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಗ್ಲೋಬ್. ಅರ್ತ್ ಯಾವ ಶೇಪ್ ಇದೆ, ಇದು ಜಿಯಾಯ್ಡ್ ಶೇಪ್ ಅಂತ. ಜಿಯಾಯ್ಡ್ ಅಂದರೆ ಅರ್ತ್ ಶೇಪ್ ಅಂತಲೇ ಅರ್ಥ ಅದು. ಸೊ ಯೂಶಲಿ ಜಿಯಾಯ್ಡ್ ಶೇಪ್ ಏನಿರುತ್ತೆ ಅಂತಂದರೆ ಈ ಥರ ಗ್ಲೋಬ್ ಫುಲ್ ಬಾಲ್ ಥರ ಇದೆಯಲ್ಲ, ಈ ಥರ ಇರಲ್ಲ.
ಇಂಥ ಮಾರ್ಕಲ್ಲಿ ಒಂದು ಸ್ವಲ್ಪ ಬಲ್ಜ್ ಇರುತ್ತೆ, ಇಲ್ಲಿ ಒಂದು ಸ್ವಲ್ಪ ಫ್ಲ್ಯಾಟ್ ಇರುತ್ತೆ ಅಷ್ಟೇ. ಓಕೆ, ಆದರೆ ರೌಂಡ್ ಅಂದ್ಕೊಳ್ಳಿ, ನಿಮಗೇನಂತ ಡಿಫ್ರೆನ್ಸ್ ಇರಲ್ಲ. ದಿ ಅರ್ತ್ಸ್ ಫೋಟೋಗ್ರಾಫ್ಸ್ ಟೇಕನ್ ಫ್ರಮ್ ದಿ ಸ್ಯಾಟಲೈಟ್ಸ್ ಗಿವ್ ಎ ರಿಯಲ್ ಶೇಪ್ ಆಫ್ ಅರ್ತ್, ಬಟ್ ವಿ ಕೆನ್ ಓನ್ಲಿ ಸಿ ಒನ್ ಸೈಡ್ ಆಫ್ ದಿ ಅರ್ತ್. ನೋಡಿ, ಭೂಮಿ ಫೋಟೋನ ಇವಾಗ ಸೈಂಟಿಸ್ಟ್ಗಳು ಏನಾದರೂ ಅಂತ ಅಥವಾ ಆಸ್ಟ್ರೋನಾಟ್ಸ್ ಏನಾದರೂ ಸ್ಪೇಸ್ ಸ್ಟೇಷನ್ಗಳಲ್ಲಿ ಹೋಗಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಅಲ್ಲಿಂದ ಫೋಟೋ ತೊಗೊಂಡ್ರೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಕೂಡ ನಿಮ್ಮ ಮೊಬೈಲ್ಗಳಲ್ಲಾಗಲಿ ಲ್ಯಾಪ್ಟಾಪ್ಸಲ್ಲಾಗಲಿ ನೋಡ್ಬೋದು. ಸೊ ಭೂಮಿನ ಹೊರಗಡೆಯಿಂದ ನೋಡಿದ್ರೆ, ಸಾರಿ ಇದರಲ್ಲಿ ಇಲ್ಲ, ಅದು ನಂದು ಇನ್ನೊಂದು ಲ್ಯಾಪ್ಟಾಪಲ್ಲಾಗಿದೆ ತೋರಿಸಿರೋದು. ಸೊ ಅವ್ರು ಒಂಥರ ರೌಂಡಾಗಿ ನಿಮಗೆ ಕಾಣಿಸುತ್ತೆ. ದಿ ಗ್ಲೋಬ್ ವಿಚ್ ಈಸ್ ದಿ ಮಾಡೆಲ್ ಆಫ್ ದಿ ಅರ್ತ್ ಕ್ಯಾನ್ ಗಿವ್ ಅಸ್ ದಿ ವ್ಯೂ ಆಫ್ ದಿ ಅದರ್ ಸೈಡ್ ಆಲ್ಸೋ ಸಿನ್ಸ್ ವಿ ರೊಟೇಟ್ ದಿ ಗ್ಲೋಬ್. ಈ ಫೋಟೋಸ್ ಏನು ತೆಗೆದಿರ್ತಾರೆ ಆಸ್ಟ್ರೋನಮರ್ಸ್ ಎಲ್ಲ ಹೋಗ್ಬಿಟ್ಟು, ಅವ್ರ ಫೋಟೋ ತೆಗೆದಾಗ ಈ ಥರ ಒಂದು ಸೈಡ್ ಮಾತ್ರ ಕಾಣಿಸುತ್ತೆ ನಮಗೆ ಭೂಮಿ. ಈಗ ಇಂಡಿಯಾ ಮೇಲೆ ನಿಂತಿದ್ರೆ ಇಂಡಿಯಾ ಮೇಲೆ ಇರೋದು ಮಾತ್ರ ಜಾಗನ ಸುತ್ತಮುತ್ತ ನೋಡ್ಬೋದು. ಅದರ ಹಿಂದೆ ಏನಿದೆ ಅಂತ ಅದು ರೊಟೇಟ್ ಆಗೋವರೆಗೂ ನಿಂತ್ಕೊಂಡು ಅದ್ರದ್ದು ಫೋಟೋನ ಕಳಿಸಿದ್ರೆ ಮಾತ್ರ ಗೊತ್ತಾಗತ್ತೆ. ಅದೇ ನಮ್ಮ ಹತ್ರ ಗ್ಲೋಬ್ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಇಂಡಿಯಾನ ನೋಡ್ಬೋದು, ಸ್ವಲ್ಪ ಹಿಂಗೆ ಟರ್ನ್ ಮಾಡಿ ಆಫ್ರಿಕಾ ನೋಡ್ಬೋದು, ಸ್ವಲ್ಪ ಈ ಕಡೆ ಟರ್ನ್ ಮಾಡಿಬಿಟ್ಟು ನಾವು ಸೌತ್ ಅಮೆರಿಕಾ ನೋಡ್ಬೋದು. ಈ ಥರ ನಮ್ಗೆ ಯಾವ ಪ್ಲೇಸ್ನ ಬೇಕಾದರೂ ಒಂದೇ ಗ್ಲೋಬ್ ಯೂಸ್ ಮಾಡಿಕೊಂಡು ನೋಡ್ಬೋದು. ಫೀಚರ್ಸ್ ಆಫ್ ಎ ಗ್ಲೋಬ್, ಈಗ ಏನೇನು ಫೀಚರ್ಸ್ ಇರುತ್ತೆ ಅಂತಂದರೆ, ದಿ ಗ್ಲೋಬ್ ಈಸ್ ಎ ಮಿನಿಯೇಚರ್ ಮಾಡೆಲ್ ಆಫ್ ದಿ ಅರ್ತ್. ಸೊ ಗ್ಲೋಬ್ ಅಂದ್ರೇನು, ಇದೊಂದು ಅರ್ತ್ನ ಮಾಡೆಲ್, ಅಂದರೆ ರೆಪ್ಲಿಕಾ, ಅಂದರೆ ಡೂಪ್ಲಿಕೇಟ್ ಕಾಪಿ ಅಂದ್ಕೊಳ್ಳಿ, ಆ ಥರ. ಅದು ಮಿನಿಯೇಚರ್ ಆಗಿ, ಯಾಕಂದರೆ ಅರ್ತ್ ಅಂದರೆ ತುಂಬ ದೊಡ್ಡದಿರುತ್ತೆ, ಅಷ್ಟನ್ನು ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಸ್ಮಾಲ್ ಸೈಜಲ್ಲಿ ಒಂದು ಮಿನಿಯೇಚರ್ ಅಂದರೆ ಚಿಕ್ಕ ಸೈಜ್ನ ಮಾಡೆಲ್ ಆಗಿ ಕ್ರಿಯೇಟ್ ಮಾಡಿರೋವಂಥದ್ದನ್ನು ಗ್ಲೋಬ್ ಅಂತೀವಿ. ಇಟ್ ಈಸ್ ಎ ಟ್ರೂ ರೆಪ್ರೆಸೆಂಟೇಷನ್ ಆಫ್ ದಿ ಅರ್ತ್ಸ್ ಸ್ಪೆರಿಕಲ್ ಶೇಪ್ ಆ್ಯಂಡ್ ನಾಟ್ ಫ್ಲ್ಯಾಟ್ ಆಸ್ ಇನ್ ಆನ್ ದಿ ಮ್ಯಾಪ್. ಈಗ ನಾವು ಮ್ಯಾಪ್ನೆಲ್ಲ ನೋಡಿದ್ರೆ ಫುಲ್ ಫ್ಲ್ಯಾಟಾಗಿ ಕಾಣುತ್ತಲ್ಲ, ಅದು ನೋಡಿದ್ರೆ ನಾವು ಕನ್ಫ್ಯೂಸ್ ಮಾಡ್ಕೊತೀವಿ, ಭೂಮಿ ಫ್ಲ್ಯಾಟ್ ಇದೆಯೇನೋ ಅಂತ. ಆದರೆ ಅರ್ಥದ ಕರೆಕ್ಟ್ ಶೇಪು ಅಥವಾ ಯಾವ ಜಾಗದಿಂದ ಯಾವ ಜಾಗಕ್ಕೆ ಎಷ್ಟು ದೂರ ಆಗುತ್ತೆ ತಿಳ್ಕೊಳ್ಬೇಕು ಅಂದರೆ ಅದು ಸ್ಪೆರಿಕಲ್ ಶೇಪ್ ಇರೋಂಥ ಗ್ಲೋಬಿಂದ ಮಾತ್ರ ಸಾಧ್ಯ. ಬಿಸೈಡ್ಸ್ ಇಟ್ ಗಿವ್ಸ್ ಅಸ್ ಇನ್ಫಾರ್ಮೇಷನ್ ಅಬೌಟ್ ಮೆನಿ ಫೀಚರ್ಸ್ ಆಫ್ ದಿ ಅರ್ತ್. ಜೊತೆಗೆ ಇನ್ನೂ ಎಷ್ಟೊಂದು ನಮಗೆ ಇನ್ಫಾರ್ಮೇಷನ್ನು ಕೂಡ ಕೊಡುತ್ತೆ. ಇಟ್ ಈಸ್ ಎ ಸಿಂಪಲ್ ಟೀಚಿಂಗ್ ಲರ್ನಿಂಗ್ ಏಡ್. ಇದು ಗ್ಲೋಬ್ ಅನ್ನೋದು ತುಂಬ ಸಿಂಪಲ್ ಟೀಚಿಂಗ್ ಏಡ್ ಅಂತ ಕರಿಬೋದು. ಇಟ್ ಕ್ಯಾನ್ ಬಿ ಕೆಪ್ಟ್ ಆನ್ ದಿ ಟೇಬಲ್ ಆ್ಯಂಡ್ ಬಿ ರೊಟೇಟೆಡ್. ಟೇಬಲ್ ಮೇಲೆ ಇಟ್ಬಿಟ್ಟು ರೊಟೇಟ್ ಮಾಡಿಕೊಂಡು ನಾವು ನೋಡ್ಬೋದು. ಇಟ್ ಹೆಲ್ಪ್ಸ್ ಅಸ್ ಟು ಲರ್ನ್ ಅಬೌಟ್ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಕಾನ್ಸೆಪ್ಟ್. ಸುಮಾರು ಕಾನ್ಸೆಪ್ಟ್ಗಳನ್ನು ಅದು ಅರ್ಥ ಮಾಡಿಸುತ್ತೆ. ಸೊ ಏನೇನು ಅರ್ಥ ಮಾಡಿಸುತ್ತೆ, ಅದರ ಯೂಸಸ್ ಏನು ನೋಡೋಣ. ನೋಡಿ, ಇದು ಪಿ ಪಿ ಟಿಯಲ್ಲಿ ಕೂಡ ಅದಿದೆ, ಅರ್ಥ ಆಯ್ತಾ? ಸೊ ಇವಾಗ ಹೇಳಿದ್ದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿರುತ್ತೆ ನೋಡಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ದಿ ಟ್ರೂ ಶೇಪ್ ಆಫ್ ಅರ್ತ್, ಯಾವ ಶೇಪಲ್ಲಿದೆ, ಸಿ ದಿ ಪೊಸಿಷನ್ ಶೇಪ್ ಆ್ಯಂಡ್ ಕಾಂಟಿನೆಂಟ್ ಸೈಜಸ್, ಓಷನ್ ಸೀಸ್, ಆ ಥರ ಎಲ್ಲ. ದಿ ಗ್ಲೋಬ್ ಈಸ್ ಯೂಸ್ಫುಲ್ ಟು ನೋ ದಿ ಶೇಪ್ ಆಫ್ ಅರ್ತ್. ಸೊ ರಿಯಲ್ ಶೇಪ್ ಯಾವ ಥರ ಇದೆ ಭೂಮಿದು ಅಂತ ನೋಡೋದಕ್ಕೆ ಗ್ಲೋಬ್ ಯೂಸ್ ಆಗುತ್ತೆ. ಇಟ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಪೊಸಿಷನ್, ಶೇಪ್ ಆ್ಯಂಡ್ ಸೈಜ್ ಆಫ್ ದಿ ಕಾಂಟಿನೆಂಟ್ಸ್, ಓಷನ್ಸ್ ಆ್ಯಂಡ್ ಸೀಸ್. ಏನು ಮಾಡುತ್ತೆ, ನಮ್ಗೆ ಯಾವುದಾದ್ರೂ ಒಂದು ಕಾಂಟಿನೆಂಟ್ ಇರ್ಬೋದು, ಅಥವಾ ಯಾವುದಾದ್ರೂ ಸಮುದ್ರ ಇರ್ಬೋದು, ಯಾವುದಾದ್ರೂ ಒಂದು ಸಾಗರ ಏನಾದರೂ ಇರ್ಬೋದು. ಓಷನ್ ಅಂದರೆ ಸಾಗರ, ಸಮುದ್ರ ಅಂದರೆ ಸಿ. ಸೊ ಇದರ ಶೇಪು ಮತ್ತು ಸೈಜ್ಗಳು ಎಷ್ಟು ದೊಡ್ಡದಿದೆ ಅನ್ನೋದು ಮ್ಯಾಪಲ್ಲಿ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಗ್ಲೋಬ್ ಯೂಸ್ ಮಾಡಿದ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ. ದಿ ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ಸ್ ಆನ್ ದಿ ಗ್ಲೋಬ್ ಹೆಲ್ಪ್ ಅಸ್ ಟು ಲೊಕೇಟ್ ಪ್ಲೇಸಸ್ ಆ್ಯಂಡ್ ಪೊಲಿಟಿಕಲ್ ಬೌಂಡ್ರೀಸ್. ಸೊ ಈ ಗ್ಲೋಬ್ ಮೇಲೆ ಇರುವಂಥ ಲ್ಯಾಟಿಟ್ಯೂಡ್ನಲ್ ಲೈನು ಮತ್ತು ಲಾಂಗಿಟ್ಯೂಡ್ನಲ್ ಲೈನು ಈ ಪೊಲಿಟಿಕಲ್ ಬೌಂಡ್ರೀಸ್ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ, ಯಾವ್ಯಾವ ದೇಶ ಎಲ್ಲೆಲ್ಲಿದೆ ಅನ್ನೋದನ್ನು ಕೂಡ ನಮಗೆ ತಿಳಿಸ್ಕೊಡುತ್ತೆ. ಎ ಗುಡ್ ಗ್ಲೋಬ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಇನ್ಕ್ಲಿನೇಷನ್ ಆಫ್ ದಿ ಆಕ್ಸಿಸ್, ಮೂಮೆಂಟ್ಸ್ ಆಫ್ ದಿ ಅರ್ತ್. ಸೊ ಒಳ್ಳೆ ಗ್ಲೋಬ್ ಇತ್ತು ಅಂದರೆ, ಫುಲ್ಲಿ ಸೈಂಟಿಫಿಕ್ಲಿ ಮೇಡ್ ಗ್ಲೋಬ್ ಇತ್ತು ಅಂದರೆ ಕರೆಕ್ಟಾಗಿರೋದು, ಅದರಿಂದ ನಮಗೆ ಇನ್ನೂ ಸುಮಾರು ಥಿಂಗ್ಸ್ ಅರ್ಥ ಆಗುತ್ತೆ. ಏನು, ರೊಟೇಷನ್ ಅರ್ಥ ಆಗುತ್ತೆ, ರೆವಲ್ಯೂಷನ್ ಅರ್ಥ ಆಗುತ್ತೆ, ಮತ್ತು ರೆವಲ್ಯೂಷನಿಂದ ಏನೇನಾಗುತ್ತೆ, ಡೇ ಆ್ಯಂಡ್ ನೈಟ್ ಯಾವ ಥರ ಬರುತ್ತೆ, ಸೀಸನ್ ಯಾವ ಥರ ಬರುತ್ತೆ, ಇದೆಲ್ಲ ಕೂಡ ನಮಗೆ ಹೈ ಕ್ವಾಲಿಟಿ ಗ್ಲೋಬ್ ಇದ್ದರೆ ಗೊತ್ತಾಗತ್ತೆ. ಯಾಕೆಂದರೆ ಗ್ಲೋಬ್ ಬಂದು ನಿಮಗೆ ಒಂದು ಸ್ವಲ್ಪ ಸ್ಲ್ಯಾಂಟ್ ನೋಡಿ, ಸ್ಟ್ರೈಟಾಗಿಲ್ಲ, ಒಂದು ಸ್ವಲ್ಪ ಸ್ಲ್ಯಾಂಟ್ ಇದೆಯಲ್ಲ. ಸೊ ಈ ಥರ ಸ್ಲ್ಯಾಂಟ್ ಇರಬೇಕು ಗ್ಲೋಬು. ಯಾಕಂದರೆ ನಮ್ಮ ಭೂಮಿ ಕೂಡ ಸ್ಟ್ರೈಟ್ ಇಲ್ಲ, ಹಿಂಗಿಲ್ಲ ನಮ್ಮ ಭೂಮಿ, ಒಂದು ಸ್ವಲ್ಪ ಈ ಕಡೆಗಿಂದ ಈ ಕಡೆಗೆ ಇರೋವಂಥದ್ದು, ಒಂದು ಸ್ವಲ್ಪ ವಾಲ್ ಇದೆ, ಟಿಲ್ಟ್ ಆಗಿದೆ ಅಂತಾರೆ. It gives general information about the geographical features such as mountains, plateaus, plains, deserts, islands, rivers, grassland, forest, etc. ಸೊ ಇದು
ನಮಗೆ ಎಲ್ಲೆಲ್ಲಿ ಐಲ್ಯಾಂಡ್ ಇದೆ, ಎಲ್ಲೆಲ್ಲಿ ಸಮುದ್ರ ಇದೆ, ಎಲ್ಲೆಲ್ಲಿ ಕಾಂಟಿನೆಂಟ್ ಇದೆ, ಬೆಟ್ಟ ಎಲ್ಲಿದೆ, ಪ್ಲ್ಯಾಟ್ಯೂ ಎಲ್ಲಿದೆ, ಎಲ್ಲದ್ರ ಬಗ್ಗೆಯೂ ಕೂಡ ನಮಗೆ ಗ್ಲೋಬು ಡೀಟೇಲ್ ಕೊಡುತ್ತೆ. ಸೊ ಇದಿಷ್ಟು ಗ್ಲೋಬ್ ಪಾರ್ಟ್ ಆಯಿತು. ಸೊ ಇನ್ನೇನಾದರೂ ಲೆಫ್ಟ್ ಔಟ್ ಇದೆಯಾ? ಓಕೆ, ಅಷ್ಟೆ. ಈಗ ಗ್ಲೋಬ್ ಯೂಸ್ ಮಾಡ್ಬೋದಲ್ಲ ನಾವು ಎಲ್ಲದಕ್ಕೂ. ಮ್ಯಾಪ್ಸ್ ಏನಕ್ಕೆ ಬೇಕು ನಮಗೆ? ಇವಾಗ ಎರಡೂ ಅದೇನೆ, ಭೂಮಿ ಮೇಲೆ ಏನಿದೆ ಅಂತ ತಿಳಿಸ್ಕೊಡೋದು. ಸೊ ಗ್ಲೋಬ್ ಆಲ್ರೆಡಿ ಇದೆ ನಮಗೆ, ಗ್ಲೋಬ್ ಕಂಡುಹಿಡ್ದಿದ್ದೀವಿ. ಮತ್ತು ಮ್ಯಾಪ್ಸ್ ಏನಕ್ಕೆ ನಮಗೆ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲು ಮ್ಯಾಪ್ ಕಂಡುಹಿಡ್ದಿದ್ದು, ಆಮೇಲೆ ನಾವು ಗ್ಲೋಬ್ ಕಂಡುಹಿಡ್ದಿದ್ದು. ಓಕೆನಾ? ಸೊ ಗ್ಲೋಬ್ನೇ ಯೂಸ್ ಮಾಡ್ಬೋದು, ಮ್ಯಾಪ್ಸ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ನೋಡಿ. ದಿ ಗ್ಲೋಬ್ ಕ್ಯಾನ್ ಗಿವ್ ಅಸ್ ಓನ್ಲಿ ವೆರಿ ಜನರಲ್ ಇನ್ಫಾರ್ಮೇಷನ್ ಅಬೌಟ್ ದಿ ಅರ್ತ್. ಈಗ ನಮ್ಮ ಹತ್ರ ಬರೀ ಗ್ಲೋಬ್ ಮಾತ್ರ ಇತ್ತು ಅಂದ್ಕೊಳ್ಳಿ, ಅದು ಬರೀ ಜನರಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಯಾವ ಥರ? ಈಗ ಯಾವ ದೇಶ ಎಲ್ಲಿದೆ, ಈ ದೇಶದ ಪಕ್ಕ ಯಾವ ಸಮುದ್ರ ಇದೆ, ಅಲ್ಲೇನಾದರೂ ಐಲ್ಯಾಂಡ್ ಇದೆಯಾ, ಈ ಥರ ಮೇಜರ್ ಥಿಂಗ್ಸ್ ಮಾತ್ರ ನಮಗೆ ಹೇಳುತ್ತೆ. ಈಗ ಇಲ್ಲಿ ರೋಡ್ ಇದೆಯಾ, ಇಲ್ಲಿ ಕೆರೆ ಇದೆಯಾ, ಇಲ್ಲಿ ಬೆಟ್ಟ ಇದೆಯಾ, ಬೆಟ್ಟ ಇದ್ದರೆ ಬೇಕಾದ್ರೆ ತೋರಿಸ್ಬೋದು, ಆದರೆ ಸ್ಮಾಲ್ ಗುಡ್ಡ ಇರುತ್ತೆ ಅಂದ್ಕೊಳ್ಳಿ, ಚಿಕ್ಕ ಬೆಟ್ಟ ಅಂದ್ಕೊಳ್ಳಿ, ಆ ಥರದ್ದು ಅದ್ರಲ್ಲಿ ಗೊತ್ತಾಗಲ್ಲ. ರೈಲ್ವೆ ಲೈನ್ ಎಲ್ಲಿದೆ ಗೊತ್ತಾಗಲ್ಲ, ನದಿ ಎಲ್ಲ ಹರಿತಾ ಇದೆ ಗೊತ್ತಾಗಲ್ಲ. ಈ ಥರ ಸುಮಾರು ಡೀಟೇಲ್ಸ್ನ ನಾವು ಮಿಸ್ಔಟ್ ಮಾಡ್ಕೊತೀವಿ ಗ್ಲೋಬ್ನ ಮಾತ್ರ ಯೂಸ್ ಮಾಡಿದ್ರೆ. ಬಟ್ when maps are very essential to get detailed information of a place, state or a country and also about other geographical features. ಆದರೆ ಮ್ಯಾಪ್ಸ್ನ ಯೂಸ್ ಮಾಡಿದ್ರೆ ನಮಗೆ ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲೆಲ್ಲಿ ರೋಡ್ ಇದೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ರೋಡು ಲೆಫ್ಟ್ ಟರ್ನ್ ಆಗಿದೆ ಗೊತ್ತಾಗುತ್ತೆ, ರೈಟ್ ಟರ್ನ್ ಆಗಿದೆ ಗೊತ್ತಾಗುತ್ತೆ, ಅಲ್ಲಿ ಯಾವುದಾದ್ರು ಒಂದು ಚರ್ಚ್ ಇದ್ದರೆ ಗೊತ್ತಾಗುತ್ತೆ, ಅಲ್ಲಿ ಯಾವುದಾದ್ರು ದೇವಸ್ಥಾನ ಇದ್ದರೆ ಗೊತ್ತಾಗುತ್ತೆ. ಸೊ ಈ ಥರ ತುಂಬ ಡೀಟೇಲ್ಸ್ ನಮಗೆ ಮ್ಯಾಪ್ಸಿಂದ ಗೊತ್ತಾಗುತ್ತೆ. ಅದು ಆಮೇಲೆ ಗೊತ್ತಾಗೋದು ನಿಮಗೆ ಯಾವ ಥರ ಗೊತ್ತಾಗೋದು ಏನು ಅಂತ ಮ್ಯಾಪ್ ರೀಡಿಂಗಲ್ಲಿ ತಿಳಿಸ್ಕೊಡ್ತೀನಿ. A diagrammatical representation of the whole earth or a part of it on a flat surface according to scale is called a map. ಸೊ ಮ್ಯಾಪ್ ಅಂದರೆ ಏನು? ಇಡೀ ಭೂಮಿನ ಅಥವಾ ಯಾವುದಾದ್ರು ಒಂದು ಪಾರ್ಟ್, ಇಡೀ ಭೂಮಿನೇ ತೊಗೊಳ್ಬೇಕು ಅಂತ ಇಲ್ಲ. ಈಗ ಗ್ಲೋಬಲಿ ಟೋಟಲ್ ಭೂಮಿ ಇರುತ್ತೆ, ಮ್ಯಾಪಲ್ಲಿ ಆ ಥರ ಇರಲ್ಲ. ಮ್ಯಾಪಲ್ಲಿ ಟೋಟಲ್ ವರ್ಲ್ಡ್ ಮ್ಯಾಪ್ ಅಂತ ಬರುತ್ತೆ, ಕಾಂಟಿನೆಂಟಲ್ ಮ್ಯಾಪ್, ಏಷ್ಯನ್ ಮ್ಯಾಪ್ ಅಂತ ಬರುತ್ತೆ, ಇಂಡಿಯಾ ಮ್ಯಾಪ್ ಬರುತ್ತೆ, ಇನ್ನು ಹೋದರೆ ಕರ್ನಾಟಕ ಮ್ಯಾಪ್, ಬೆಂಗಳೂರು ಮ್ಯಾಪ್, ಅಥವಾ ನೀವಿರೋಂಥ ಏರಿಯಾ ಮ್ಯಾಪ್ ಎಲ್ಲ ಕೂಡ ಬರುತ್ತೆ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಭೂಮಿಯ ಒಂದು ಪಾರ್ಟ್ನ ಅಕಾರ್ಡಿಂಗ್ ಟು ಸ್ಕೇಲ್ ಅದು ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ನಾವು ಮ್ಯಾಪ್ ಅಂತ ಕರಿತೀವಿ. ಏನು ಅಕಾರ್ಡಿಂಗ್ ಟು ಸ್ಕೇಲ್ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಓಕೆನಾ? ದಿ ಸೈನ್ಸ್ ಆ್ಯಂಡ್ ಆರ್ಟ್ ಆಫ್ ಮ್ಯಾಪ್ ಮೇಕಿಂಗ್ ಈಸ್ ನೋನ್ ಆ್ಯಸ್ ಕಾರ್ಟೋಗ್ರಫಿ. ನೋಡಿ, ಹಳೆ ಕಾಲದಲ್ಲಿ ಗ್ಲೋಬೆಲ್ಲ ಇರ್ತಿರಲಿಲ್ಲ, ಮ್ಯಾಪ್ಸ್ ಮಾತ್ರ ಇರ್ತಾಯಿತ್ತು. ಸೊ ಆ ಮ್ಯಾಪ್ನ ಮಾಡೋವಂಥವ್ರನ್ನ ಕರೆಕ್ಟಾಗಿ ಎಲ್ಲರೂ ಮ್ಯಾಪ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಅವಾಗ ಯಾವುದು ಸ್ಯಾಟಲೈಟ್ ಇರಲಿಲ್ಲ ಮೇಲೆ ಹೋಗಿ ನೋಡೋಕ್ಕೆ, ಯಾವುದೇ ರೀತಿ ರಾಕೆಟ್ಸ್ ಇರಲಿಲ್ಲ, ಯಾವುದು ಸ್ಪೇಸ್ ಕ್ರಾಫ್ಟ್ ಯಾವುದೂ ಇರಲಿಲ್ಲ, ಮತ್ತು ಭೂಮಿನ ಅಬ್ಸರ್ವ್ ಮಾಡಿ ನೋಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಭೂಮಿ ಮೇಲೆ ನಿಂತ್ಕೊಂಡು ಯಾವ್ಯಾವುದು ಎಲ್ಲೆಲ್ಲಿದೆ ಅಂತ ರೆಡಿ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ ಆಗ್ತಾಯಿತ್ತು. ಅವಾಗ ಅವರು ಇಲ್ಲಿಂದ ಇಲ್ಲಿಗೆ ಇಷ್ಟು ಕಿಲೋಮೀಟರು, ಅಲ್ಲಿಂಥದ್ದು ಸಿಗುತ್ತೆ, ಈ ಥರ ಸುಮಾರು ಮಾರ್ಕ್ಸ್ ಮಾಡಬೇಕಾಗಿತ್ತು. ಸೊ ಅಂಥ ಮಾರ್ಕಿಂಗ್ ಮಾಡೋವಂಥ ಒಂದು ಸಬ್ಜೆಕ್ಟ್ನ ಕಾರ್ಟೋಗ್ರಫಿ ಅಂತ ಕರೀತಾರೆ. ಅಂಥವ್ರನ್ನ ಕಾರ್ಟೋಗ್ರಫರ್ಸ್ ಅಂತ ಕರೀತಾರೆ. ಯಾರ್ಯಾರು ಮ್ಯಾಪ್ನ ರೆಡಿ ಮಾಡ್ತಾರೆ ಅವರು ಕಾರ್ಟೋಗ್ರಫರ್ಸ್ ಅಂತ. ಆ ಸಬ್ಜೆಕ್ಟು ಕಾರ್ಟೋಗ್ರಫಿ ಅಂತ. ದಿ ಕಲೆಕ್ಷನ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಮ್ಯಾಪ್ಸ್ ಬೌಂಡ್ ಇಸ್ ಬುಕ್. The collection of various types of maps bound as a book is known as atlas or map book. ನೋಡಿ, ಮೊದಲೆಲ್ಲ ಮ್ಯಾಪ್ಸ್ ಅಂದರೆ ಒಂದೊಂದಕ್ಕೂ ಅಂಗಡಿಗೆ ಹೋಗ್ಬೇಕಾಗಿತ್ತು, ರೆಡಿ ಮಾಡಿಸ್ಕೊಬೇಕಿತ್ತು, ಈ ಥರ ಎಲ್ಲ ಇತ್ತು. ಆದರೆ ಈಗ ಏನಾಗಿದೆ ಅಂದರೆ ಫ್ಯೂ ಇಯರ್ಸ್ ಇಲ್ಲ, ಸುಮಾರು ವರ್ಷದಿಂದ ಒಂದು ಬುಕ್ಕೇ ರೆಡಿ ಆಗೋಗಿರುತ್ತೆ. ಇದರಲ್ಲಿ ಎಲ್ಲ ದೇಶದ ಮ್ಯಾಪ್ಸು ಇರುತ್ತೆ, ಎಲ್ಲ ಥರದ ಮ್ಯಾಪ್ಸು ಕೂಡ ಇರುತ್ತೆ. ಆ ಬುಕ್ನ ನಾವು ಅಟ್ಲಾಸ್ ಅಂತ ಕರಿತೀವಿ, ಅಥವಾ ಮ್ಯಾಪ್ ಬುಕ್ ಅಂತ ಕೂಡ ಕರೀತಾರೆ. ಈಗೆಲ್ಲ ಗೂಗಲ್ ಮ್ಯಾಪ್ಸು ಅದೆಲ್ಲ ಬಂದಿದ್ದಕ್ಕೆ ಯಾರು ಯೂಸ್ ಮಾಡ್ತಿಲ್ಲ. ಮೊದಲೆಲ್ಲ ಸ್ಟಡೀಸ್ಗೆಲ್ಲ ಅಟ್ಲಾಸ್ನ ಯೂಸ್ ಮಾಡ್ತಿದ್ರು. ಈಗಲೂ ಕೂಡ ಸ್ಕೂಲಲ್ಲಿ ಇಟ್ಟಿರ್ತಾರೆ, ಇಂಡಿವಿಜುವಲ್ ಯಾರ ಹತ್ರ ಇರಲ್ಲ, ಸ್ಕೂಲಲ್ಲಿರುತ್ತೆ. ನೀವು ಅದನ್ನು ತೊಗೊಂಡು ನಿಮ್ಮ ಟೀಚರ್ ಹತ್ರದಿಂದ ನೀವು ನೋಡ್ಕೊಬೋದು. ಈಗ ಮ್ಯಾಪ್ಸ್ ಹೇಳಿದ್ದೆ ನಾನು, ಓಕೆನಾ? ಇದನ್ನು ಇನ್ನೊಂದು ಸರಿ ಇದರಲ್ಲೊಂದು ಸರಿ ನೋಡ್ಕೊಳ್ಳಿ. ಮ್ಯಾಪ್ ಅಂದರೆ ಏನು, ಕಾರ್ಟೋಗ್ರಫಿ ಅಂದರೆ ಮ್ಯಾಪ್ ಮೇಕಿಂಗ್ ಸೈನ್ಸ್, ಅಟ್ಲಾಸ್ ಅಂದರೆ ಏನು, ಈ ಥರ ಎಲ್ಲ. ಈಗ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಕೂಡ ಇದೆ, ಅದನ್ನು ಕೂಡ ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಟೆಕ್ಸ್ಟ್ ಬುಕ್ಕಲ್ಲಿ ಆಮೇಲೆ ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ಪೇಜಲ್ಲಿ ಇದೆ ಅದು. ಇಲ್ಲಿದೆ ಯೂಸಸ್ ಆಫ್ ಮ್ಯಾಪ್ಸ್ ಅಂತ. ಸೊ ಅದು ಆಮೇಲೆ ನಾನು ಹೇಳ್ತೀನಿ. ಓಕೆನಾ?
ಈಗ ಮ್ಯಾಪ್ಸಲ್ಲಿ ಟೈಪ್ಸ್ ಆಫ್ ಮ್ಯಾಪ್ಸ್ ನೋಡೋಣ. ನಾನು ಆಲ್ರೆಡಿ ಹೇಳಿದೆ ಮ್ಯಾಪ್ಸಲ್ಲೂ ಕೂಡ ಎಷ್ಟೊಂದು ವೆರೈಟಿ ಇದೆ ಅಂತ. ಸೊ ಏನು ವೆರೈಟಿ ನೋಡಿ, ಮ್ಯಾಪ್ನ 2 ಥರ ಕ್ಯಾಟಗರೈಸ್ ಮಾಡ್ತಾರೆ. ಇದನ್ನು ನಾನು ಇದರಲ್ಲೇ ತೋರಿಸ್ತೀನಿ, ಅವಾಗೆ ನಿಮ್ಗೆ ಅರ್ಥ ಆಗುವಂಥದ್ದು. ಓಕೆನಾ? ಮ್ಯಾಪ್ಸ್ನ 2 ಥರ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಒಂದು ಮ್ಯಾಪ್ಸ್ಡ್ ಬೇಸ್ ಆನ್ ಸ್ಕೇಲ್ ಅಂತ, ಅಂದರೆ ಎಷ್ಟು ದೊಡ್ಡದು ನಾವು ಮ್ಯಾಪ್ ಮಾಡ್ತಾ ಇದ್ದೀವಿ ಅನ್ನೋ ಥರ. ಓಕೆನಾ? ಅಂಥದ್ರಲ್ಲಿ ಆ ಥರ ಗ್ರೂಪಿಂಗ್ ಮಾಡಿದ್ರೆ ಅದರಲ್ಲಿ ಲಾರ್ಜ್ ಸ್ಕೇಲ್ ಮ್ಯಾಪ್ ಅಂತ ಒಂದು ಬರುತ್ತೆ ಮತ್ತು ಸ್ಮಾಲ್ ಸ್ಕೇಲ್ ಮ್ಯಾಪ್ ಅಂತ ಒಂದು ಬರುತ್ತೆ. ಲಾರ್ಜ್ ಸ್ಕೇಲ್ ಅಂಡರಲ್ಲಿ ಕೆಡೆಸ್ಟ್ರಲ್ ಮ್ಯಾಪ್ಸ್ ಬರುತ್ತೆ, ನೆಕ್ಸ್ಟು ಟೊಪೋಗ್ರಾಫಿಕಲ್ ಮ್ಯಾಪ್ಸ್ ಬರುತ್ತೆ. ಸ್ಮಾಲ್ ಸ್ಕೇಲಲ್ಲಿ ವಾಲ್ ಮ್ಯಾಪ್ಸು ಮತ್ತು ಅಟ್ಲಾಸ್ ಮ್ಯಾಪ್ಸ್. ಓಕೆ, ಇದು ಆಮೇಲೆ ಟೆಕ್ಸ್ಟ್ ಬುಕ್ ತೋರಿಸಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಜಸ್ಟ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ಗೆ. ಇದು ಮ್ಯಾಪ್ ಬೇಸ್ಡ್ ಆನ್ ಸ್ಕೇಲಲ್ಲಿ ಮಾತ್ರ. ಓಕೆ, ನೆಕ್ಸ್ಟ್ ಇನ್ನೊಂದು ಥರ ಡಿವಿಷನ್ ಬರುತ್ತೆ. ಇದನ್ನು ಥಿಮ್ಯಾಟಿಕ್ ಮ್ಯಾಪ್ಸ್ ಅಂತ ಕೂಡ ಕರಿತೀವಿ. ಒಂದು ನಿಮಿಷ. ಇದರಲ್ಲಿ ನಮಗೆ 3 ಥರ ಬರುತ್ತೆ: ಫಿಸಿಕಲ್ ಮ್ಯಾಪು, ಪೊಲಿಟಿಕಲ್ ಮ್ಯಾಪ್ ಮತ್ತು ಡಿಸ್ಟ್ರಿಬ್ಯೂಷನ್ ಮ್ಯಾಪ್ ಅಂತ. ಓಕೆನಾ? ಸೊ ಈಗ ನಾವು ಲಾರ್ಜ್ ಅಥವಾ ಮ್ಯಾಪ್ಸ್ ಬೇಸ್ಡ್ ಆನ್ ಸ್ಕೇಲಲ್ಲಿ ನೋಡೋಣ. ಓಕೆನಾ? ಸೊ ಇದರ ಪ್ರಕಾರ 2 ಬರುತ್ತೆ ಅಂತ ಹೇಳಿದೆ. ಒಂದು ಲಾರ್ಜ್ ಸ್ಕೇಲ್ ಮ್ಯಾಪ್ಸ್ ಅಂತ, ಇನ್ನೊಂದು ಬಂದು ಸ್ಮಾಲ್ ಸ್ಕೇಲ್ ಮ್ಯಾಪ್ಸ್ ಅಂತ. ನೋಡಿ ಆಗ್ತಾ ಇಲ್ಲ ಇದು. ಸೊ ಲಾರ್ಜ್ ಸ್ಕೇಲ್ ಮ್ಯಾಪ್ ಅಂದರೆ ಏನು? ದೀಸ್ ಮ್ಯಾಪ್ಸ್ ರೆಪ್ರೆಸೆಂಟ್ ಸ್ಮಾಲ್ ಏರಿಯಾಸ್. ದೇ ಕ್ಯಾನ್ ಬಿ ಡಿವೈಡೆಡ್ ಇಂಟು ಕೆಡೆಸ್ಟ್ರಲ್ ಮ್ಯಾಪ್ಸ್ ಆ್ಯಂಡ್ ಟೋಪೋಗ್ರಫಿಕಲ್ ಮ್ಯಾಪ್ಸ್ ಅಂತ. ಸೊ ಈ ಲಾರ್ಜ್ ಸ್ಕೇಲ್ ಮ್ಯಾಪ್ಸು ತುಂಬ ಸ್ಮಾಲ್ ಏರಿಯಾಸ್ನ, ಅಂದರೆ ಈಗ ಜಸ್ಟ್ ನಿಮ್ಮ ಏರಿಯಾ ಇತ್ತು ಅಥವಾ ಒಂದು ಸ್ಮಾಲ್ ಹಳ್ಳಿ ಇತ್ತು ಅಂದ್ಕೊಳ್ಳಿ, ಅಂಥದನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಇದು ಲಾರ್ಜ್ ಸ್ಕೇಲ್ ಮ್ಯಾಪ್ಸ್ ಅಂತ. ಇದನ್ನು ಕೆಡೆಸ್ಟ್ರಲ್ ಮ್ಯಾಪ್ಸ್ ಅಂತ ಕೂಡ ಕರಿತೀವಿ, ಟೋಪೋಗ್ರಫಿಕಲ್ ಮ್ಯಾಪ್ಸ್ ಅಂದರೆ ಅದನ್ನು ಕರೆಯಲ್ಲ. ಇದನ್ನು ಫರ್ದರ್ ನಾವು 2 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಕೆಡೆಸ್ಟ್ರಲ್ ಮ್ಯಾಪ್ ಶೋ ಇಂಡಿವಿಜುವಲ್ ಪ್ರಾಪರ್ಟಿ. ಕೆಡೆಸ್ಟ್ರಲ್ ಮ್ಯಾಪ್ಸ್ ಏನು ತೋರಿಸುತ್ತೆ? ಇಂಡಿವಿಜುವಲ್ ಪ್ರಾಪರ್ಟಿ. ಅಂದರೆ ಈಗ ನಿಮ್ಮ ಹಳ್ಳಿ ಮ್ಯಾಪ್ ತೊಗೊಂಡ್ರಿ ಅಂದ್ಕೊಳ್ಳಿ, ಅದರಲ್ಲಿ ನಿಮ್ಮ ಜಮೀನು ಎಲ್ಲಿದ್ದು ಬರುತ್ತೆ. ಯೂಶ್ವಲಿ ಜಮೀನು ವೈಸ್ ಬರಲ್ಲ, ಸರ್ವೆ ನಂಬರ್ ಅಂತ ಬರುತ್ತೆ. ಈ ಸರ್ವೆ ನಂಬರು ಇಷ್ಟಕ್ಕೆ ಬರುತ್ತೆ ಈ ಮ್ಯಾಪು. ಅಥವಾ ಇಲ್ಲಿ ಒಂದು ಕುಂಟೆ ಇದೆ ಈ ಥರ, ಇಲ್ಲಿ ಒಂದು ಮನೆಗಳಿದೆ, ಹಳ್ಳಿ ಇಂಥ ಕಡೆ ಇದೆ, ಇಲ್ಲಿ ಕೆರೆ ಈ ಥರ ಇದೆ, ಈ ಥರ ಎಲ್ಲ ತೋರಿಸೋವಂಥದ್ದು ಕೆಡೆಸ್ಟ್ರಲ್ ಮ್ಯಾಪ್ಸ್ ಅಂತ. ನೆಕ್ಸ್ಟು ಟೋಪೋಗ್ರಫಿಕಲ್ ಮ್ಯಾಪ್ಸ್ ಅಂತ ಬರುತ್ತೆ. ಇದು ಸರ್ಫೇಸ್ ಫೀಚರ್ಸ್ನ ಮಾತ್ರ ತೋರಿಸುತ್ತೆ. ನೋಡಿ, ಇದು ಕೆಡೆಸ್ಟ್ರಲ್ ಮ್ಯಾಪ್. ಇದೇನು ತೋರಿಸ್ತಾ ಇದೆ? ಇಲ್ಲಿ ರೋಡ್ ಇದು ಕೆಡೆಸ್ಟ್ರಲ್ ಮ್ಯಾಪ್. ಇದು ಓಕೆ, 2 ಮಿಕ್ಸ್ ಇದೆ ಅನ್ಕೊತೀನಿ. ಇದರಲ್ಲಿ ಜಾಗ ಎಲ್ಲೆಲ್ಲಿದೆ ಅನ್ನೋದು ಇವರು ಅದ್ರ ಮೇಲೆ ಓವರ್ಲೇ ಮಾಡಿದ್ದಾರೆ. ಸೊ ಇದಿಷ್ಟು ಒಂದು ಜಾಗ, ಇದಿಷ್ಟು ಒಬ್ಬರ ಜಾಗ, ಈ ಥರ ತೋರಿಸ್ತಾ ಇದೆ. ಅದಲ್ಲದೆ ನಿಮಗೆ ಇಲ್ಲಿ ಗ್ರೀನರಿ ಎಲ್ಲಿದೆ, ಫಾರೆಸ್ಟು, ಅಥವಾ ಇಲ್ಲಿ ಹೈಟ್ ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಮ್ಮಿ ಇದೆ, ಮೇಯ್ನ್ ರೋಡ್ ಎಲ್ಲಿದೆ, ಚಿಕ್ಕ ರೋಡ್ ಎಲ್ಲಿದೆ, ಎಲ್ಲ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಮತ್ತು ಸ್ಪ್ರಿಂಗ್ ಅಂದರೆ ಒಂಥರ ಬಾವಿ ಅಥವಾ ಕುಂಟೆ ಅಂದ್ಕೊಳ್ಳಿ, ಆ ಥರದ್ದು. ಅಥವಾ ಡೆನ್ಸ್ ಸ್ಕ್ರಬ್ ಅಂತ ಇದೆ ನೋಡಿ. ಡೆನ್ಸ್ ಸ್ಕ್ರಬ್ ಅಂದರೆ ಜಾಸ್ತಿ ಹುಲ್ಲು ಬೆಳೆದಿರುವಂಥ ಜಾಗ, ಈ ಥರ. ಸೊ ನಮಗೆ ಫುಲ್ಲು ಒಂದು ಮ್ಯಾಪ್ ತೊಗೊಂಡ್ರೆ ಒಂದು ಊರದ್ದು, ಅದರಲ್ಲಿ ಕಂಪ್ಲೀಟ್ ಟೋಪೋಗ್ರಫಿಕಲ್ ಮ್ಯಾಪ್ ಬೇಕಂದರೆ ಅದರಲ್ಲಿ ಅವೆಲ್ಲ ಸಿಗುತ್ತೆ. ನಾವು ಮಾಮೂಲಿ ಕೆಡೆಸ್ಟ್ರಲ್ ಮ್ಯಾಪ್ ತೊಗೊಂಡ್ವಿ ಅಂದರೆ ಅದರಲ್ಲಿ ನಮಗೆ ಸರ್ವೆ ನಂಬರ್ ಇದು ಜಾಗಗಳು ಎಲ್ಲ ಕೂಡ ನಮಗೆ ಸಿಗುತ್ತೆ. ಇದೆಲ್ಲ ಬೇಕಾದರೆ ನಿಮ್ಮೂರ್ದು ನೀವೇ ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ? ಒಂದು ಭೂಮಿ ಅಂತ ವೆಬ್ಸೈಟ್ ಬರುತ್ತೆ, ಭೂಮಿ.ಕರ್ನಾಟಕ ಅಂತ. ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮೂರನ್ನ ಹಳ್ಳಿನ ಸರ್ಚ್ ಮಾಡಿಬಿಟ್ಟು ಹಳ್ಳಿದು ಡೀಟೇಲ್ಸ್ ಎಲ್ಲ ಕೂಡ ನೀವು ನೋಡ್ಬೋದು. ನೆಕ್ಸ್ಟು ಸ್ಮಾಲ್ ಸ್ಕೇಲ್ ಮ್ಯಾಪ್ಸ್ ಅಂತ. ಓಕೆನಾ? ದೇ ರೆಪ್ರೆಸೆಂಟ್ ಲಾರ್ಜ್ ಏರಿಯಾಸ್. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಲಾರ್ಜ್ ಸ್ಕೇಲ್ ಮ್ಯಾಪ್ ಅಂದ್ಕೊಂಡ್ಬಿಟ್ರೆ ನಾವು ಟೋಟಲ್ ಭೂಮಿನ ತೋರಿಸೋವಂಥದ್ದು, ಅದು ದೊಡ್ಡ ಕಾಂಟಿನೆಂಟ್ನ ತೋರಿಸೋದು ಅಂದ್ಕೊತೀವಿ. ಅದಲ್ಲ, ಉಲ್ಟಾ ಥರ ಇದು. ಓಕೆ, ಲಾರ್ಜ್ ಸ್ಕೇಲ್ ಮ್ಯಾಪಲ್ಲಿ ಹಳ್ಳಿನ ದೊಡ್ಡದಾಗಿ ತೋರಿಸ್ತೀವಿ ಅಂತ ಲೆಕ್ಕ. ಓಕೆನಾ? ಒಂದು ಹಳ್ಳಿನ, ಒಂದು ಏರಿಯಾನ ದೊಡ್ಡದಾಗಿ ತೋರಿಸ್ತಾ ಇದ್ದೀವಿ ಅಂತ, ಅದಕ್ಕೆ ಅದು ಲಾರ್ಜ್ ಸ್ಕೇಲ್ ಮ್ಯಾಪು. ಸ್ಮಾಲ್ ಸ್ಕೇಲ್ ಮ್ಯಾಪ್ ಏನಪ್ಪ ಅಂದರೆ ತುಂಬ ದೊಡ್ಡ ಏರಿಯಾನ ತುಂಬ ಚಿಕ್ಕದಾಗಿ ತೋರಿಸ್ತೀವಿ ಅಂತ. ಸೊ ಇದಕ್ಕೆ ಸ್ಮಾಲ್ ಸ್ಕೇಲ್ ಮ್ಯಾಪ್ ಅಂತಾರೆ. ಸ್ಮಾಲ್ ಸ್ಕೇಲ್ ಮ್ಯಾಪ್ ರೆಪ್ರೆಸೆಂಟ್ ಲಾರ್ಜ್ ಏರಿಯಾಸ್ ಲೈಕ್ ವರ್ಲ್ಡ್, ಕಾಂಟಿನೆಂಟ್ಸ್ ಆರ್ ಕಂಟ್ರೀಸ್. ನೋಡಿ, ಇದು ಇಡೀ ಭೂಮಿನ ತೋರಿಸೋವಂಥದ್ದು ಅಥವಾ ಕಾಂಟಿನೆಂಟ್ನ ತೋರಿಸೋವಂಥದ್ದು ಅಥವಾ ದೇಶನ ಫುಲ್ಲು ತೋರಿಸೋವಂಥದ್ದನ್ನು ನಾವು ಸ್ಮಾಲ್ ಸ್ಕೇಲ್ ಮ್ಯಾಪ್ ಅಂತ ಕರಿತೀವಿ. ಇದರಲ್ಲೂ ಕೂಡ 2 ಥರ ಬರುತ್ತೆ. ದೇ ಆರ್ ಆಫ್ 2 ಟೈಪ್ಸ್: ವಾಲ್ ಮ್ಯಾಪ್ಸ್ ಆ್ಯಂಡ್ ಅಟ್ಲಾಸ್ ಮ್ಯಾಪ್ ಅಂತ.
ವಾಲ್ ಮ್ಯಾಪ್ ಅಂದರೆ ಗೋಡೆ ಮೇಲೆ ಹಾಕೋದು, ಅಟ್ಲಾಸ್ ಮ್ಯಾಪ್ ಅಂತ ಹೇಳಿದ್ರೆ ಬುಕ್ಕಲ್ಲಿರೋವಂಥದ್ದು ಅಂತ, ಇನ್ನೇನಿಲ್ಲ. ಓಕೆ, ನೋಡಿ ಇದು ಸ್ಮಾಲ್ ಸ್ಕೇಲ್ ಮ್ಯಾಪ್ ಅಂತ. ನೋಡಿ ನಾನು ಆಗಲೇ ಒಂದು ಹೇಳಿದೆ, ಏನಿದು ಸ್ಕೇಲ್ ಅಂದರೆ ಏನು, ಸ್ಕೇಲ್ ಅಂದರೆ ಏನು ಅಂತ. ಸೊ ಏನು ಸ್ಕೇಲ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ ಮ್ಯಾಪಲ್ಲಿ. ನೀವು ಯಾವುದಾದ್ರು ಒಂದು ಅಫಿಷಿಯಲ್ ಮ್ಯಾಪ್ ಏನಾದ್ರು ತೊಗೊಂಡ್ರೆ ಅದರಲ್ಲಿ ಎಲ್ಲಾದರೂ ಒಂದು ಕಡೆಗೆ ಯೂಶಲಿ ಬಾಟಮ್ ರೈಟ್ ಸೈಡ್ಗೆ ಸ್ಕೇಲ್ ಅಂತ ಮೆನ್ಷನ್ ಮಾಡಿರ್ತಾರೆ. ಇದು 1:205,000,000 ಅಂದರೆ 1:205 ಬಿಲಿಯನ್ ಅಂತ ಲೆಕ್ಕ. ಇದು ಇಂಡಿಯನ್ ನಾವು ಇದಕ್ಕೆ ಬಂದ್ವಿ ಅಂತಂದರೆ 50 ಲಕ್ಷ 20 ಕೋಟಿ 50 ಲಕ್ಷ ಅಷ್ಟು. ಸೊ ಇದರಲ್ಲಿ ಈ ಮ್ಯಾಪ್ ಎಷ್ಟು ದೊಡ್ಡದಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ, ಅಂದರೆ ಎಷ್ಟು ದೊಡ್ಡ ಭೂಮಿ ಇದೆ ನಮ್ಮದು ಅಂತ ಈ ಮ್ಯಾಪಲ್ಲಿ ಗೊತ್ತಾಗುತ್ತೆ. ಈಗ ಈ ಪಾಯಿಂಟಿಂದ ಹಿಡಿದು ಈ ಪಾಯಿಂಟ್ವರೆಗೂ ನಾವು ಮೆಷರ್ ಮಾಡಿದ್ವಿ ಅಂದ್ಕೊಳ್ಳಿ, ಏನು ಒಂದು ಸಣ್ಣ ಸ್ಕೇಲೋ ಅಥವಾ ಒಂದು ಟೇಪ್ ಇಟ್ಕೊಂಡು ಮೆಷರ್ ಮಾಡಿದ್ವಿ, ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಇತ್ತು ಅಂತ ಅಂದ್ಕೊಳ್ಳಿ. ಆಗ ಅದರ ಅರ್ಥ ಇದು 1:20,50,000 ಇದೆಯಲ್ಲ, ಅದು ಏನಾಗುತ್ತೆ, ಎಷ್ಟು ಡಿಸ್ಟೆನ್ಸ್ ಆಯ್ತು ಅಲ್ಲಿಗೆ ಇಂಟು 10 ಮಾಡಬೇಕು. ಅವಾಗ 20 crore ಇದ್ದಿದ್ದು 200 crore ಅಥವಾ 205 crore ಅಷ್ಟು ಸೆಂಟಿಮೀಟರ್ ಇದೆ ಅಂತ ಅರ್ಥ ಇಲ್ಲಿಂದ ಇಲ್ಲಿಗೆ. ಸೊ ಅದನ್ನೇ ಸ್ಕೇಲಿಂಗ್ ಅಂತೀವಿ. ಅದು ಇಲ್ಲಿಂದ ಇಲ್ಲಿಗೆ ಜಸ್ಟ್ ಅರ್ಧ ಸೆಂಟಿಮೀಟರ್ ಇತ್ತು ಅಂದ್ಕೊಳ್ಳಿ, ಅಥವಾ ನೀವು ಮೆಷರ್ ಮಾಡಿದಾಗ, ಅದರ ಅರ್ಥ ಏನು, ಇದರಲ್ಲಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ 20,50,00,000 ಇರೋದು 10,25,00,000 ಸೆಂಟಿಮೀಟ್ರಷ್ಟು ದೊಡ್ಡದಿದೆ ಭೂಮಿ ಅಂತ ಅರ್ಥ. ಸೊ ಇದನ್ನು ಟೋಟಲ್ ಭೂಮಿಗೆ ನಾವು ತೊಗೊಬೇಕು ಅಂತೇನಿಲ್ಲ. ಈಗ ಆಸ್ಟ್ರೇಲಿಯಾ ಇಲ್ಲಿ ಪಾಯಿಂಟಿಂದ ಹಿಡಿದು ಇಲ್ಲಿ ಪಾಯಿಂಟ್ವರೆಗೂ ನಾವು ಮೆಷರ್ ಮಾಡಬೇಕು, ಅಥವಾ ಈ ಲೈನ್ ಮೇಲೆ ಬೇಡ, ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಬೇಕು, ಅಥವಾ ಆಫ್ರಿಕಾ ಈ ಕಾರ್ನರಿಂದ ಈ ಕಾರ್ನರ್ವರೆಗೂ ಮೆಷರ್ ಮಾಡಬೇಕು. ಈ ಥರ 2 ಪಾಯಿಂಟ್ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಇದೆ ಅಂತ ನೋಡಿಬಿಟ್ಟು ಅಷ್ಟು ಇಂಟು, ಇವಾಗ ಇಲ್ಲಿಂದ ಇಲ್ಲಿ 5 ಸೆಂಟಿಮೀಟರ್ ಇತ್ತು ಅಂದರೆ 5 × 20,50,00,000 ಅಂತ ಮಾಡಬೇಕು. ಆವಾಗ ಗೊತ್ತಾಗತ್ತೆ. ಇದನ್ನು ಸ್ಕೇಲಿಂಗ್ ಅನ್ನೋದು. ಓಕೆ, ವಾಲ್ ಮ್ಯಾಪ್ಸ್ ಆರ್ ಲಾರ್ಜರ್ ದೆನ್ ಅಟ್ಲಾಸ್. ದೇ ಆರ್ ಯೂಸ್ ಟು ಟೀಚಿಂಗ್ ಏಡ್ಸ್ ಇನ್ ಕ್ಲಾಸ್ ರೂಮ್ಸ್. ಸೊ ವಾಲ್ ಮ್ಯಾಪ್ಸ್ ಅಂದರೆ ಏನು, ಇದು ಅಟ್ಲಾಸ್ಗಿಂತ ತುಂಬ ದೊಡ್ಡದಿರುತ್ತೆ. ಸೊ ಇದನ್ನು ಯೂಶ್ವಲಿ ಸ್ಕೂಲಲ್ಲಿ ಅಲ್ಲಿ ಇಲ್ಲಿ ಗೋಡೆಗೆ ತಗಲಾಕ್ಬಿಟ್ಟು ಹೇಳ್ಕೊಡೋದು ಅಥವಾ ಗೋಡೆ ಮೇಲೆ ಅಂಟಿಸೋದು ಅಂಥದಕ್ಕೆ ಯೂಸ್ ಮಾಡ್ತಾರೆ. ದೇ ಕೆನ್ ಶೋ ಜನರಲ್ ಆ್ಯಂಡ್ ಇಂಪಾರ್ಟೆಂಟ್ ಫೀಚರ್ಸ್ ಸಚ್ ಆಸ್ ಪೊಲಿಟಿಕಲ್ ಡಿವಿಷನ್ಸ್, ಫಿಸಿಕಲ್ ಫೀಚರ್ಸ್ ಎಕ್ಸೆಟ್ರಾ. ಸೊ ಇವು ಪೊಲಿಟಿಕಲ್ ಡಿವಿಷನ್ಸ್ ಅಂದರೆ ಯಾವ್ಯಾವ ದೇಶ ಎಲ್ಲೆಲ್ಲಿದೆ ಅಥವಾ ಯಾವ್ಯಾವ ಸ್ಟೇಟ್ ಎಲ್ಲೆಲ್ಲಿದೆ ದೇಶದೊಳಗೆ, ಇದೆಲ್ಲ ಡೀಟೇಲ್ಸ್ ಹೇಳುತ್ತೆ. ಜೊತೆಗೆ ಫಿಸಿಕಲ್ ಫೀಚರ್ಸ್, ಬೆಟ್ಟ ಎಲ್ಲಿದೆ, ನದಿ ಎಲ್ಲಿದೆ ಅಂತ ಕೂಡ ಹೇಳುತ್ತೆ. ದಿ ಮ್ಯಾಪ್ಸ್ ಇನ್ ದಿ ಅಟ್ಲಾಸ್ ಆರ್ ಸ್ಮಾಲರ್ ಇನ್ ಸೈಜ್ ಬಟ್ ದೇ ಆಲ್ಸೋ ಗಿವ್ ಅಸ್ ಸಮ್ ಇನ್ಫಾರ್ಮೇಷನ್. ಸೊ ಅಟ್ಲಾಸಲ್ಲಿರುವಂಥ ಮ್ಯಾಪ್ಸು ಅವು ಕೂಡ ಒಂದು ಸ್ವಲ್ಪ ಚಿಕ್ಕದಿರುತ್ತೆ ಸೈಜಲ್ಲಿ, ಆದರೂ ಕೂಡ ಅವು ಆಲ್ಮೋಸ್ಟ್ ಸಿಮಿಲರ್ ಇನ್ಫಾರ್ಮೇಷನ್ನ ಕೊಡುತ್ತೆ. ಈಗ ಸ್ಕೇಲ್ ಮೇಲೆ ಮ್ಯಾಪ್ಸ್ ಎಷ್ಟು ದೊಡ್ಡದಿದೆ ಅಂತ ನೋಡಿದ್ವಿ, ಅಥವಾ ಎಷ್ಟು ಟೈಪ್ಸ್ ಇದೆ ಅಂತ ನೋಡಿದ್ವಿ. ಈಗ ಮ್ಯಾಪ್ಸ್ ಬೇಸ್ ಆನ್ ಪರ್ಪಸ್ ನೋಡೋಣ, ಎಂತಕ್ಕೆ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ. ದೇ ಆರ್ ಆಲ್ಸೋ ನೋನ್ ಆ್ಯಸ್ ಥಿಮ್ಯಾಟಿಕ್ ಮ್ಯಾಪ್ಸ್. ಇದನ್ನು ಥಿಮ್ಯಾಟಿಕ್ ಮ್ಯಾಪ್ಸ್ ಅಂತ ಕೂಡ ಕರೀತಾರೆ. ದೇ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಫಾಲೋಸ್. ನೋಡಿ ಇಲ್ಲೂ ಕೂಡ ಕೊಟ್ಟನಲ್ಲ, ಒಂದು ಮ್ಯಾಪ್ ಬೇಸ್ಡ್ ಆನ್ ಸ್ಕೇಲ್ ವೈಸ್ ಡಿವೈಡ್ ಮಾಡಿದ್ರೆ ಲಾರ್ಜ್ ಸ್ಕೇಲ್ ಮ್ಯಾಪ್, ಸ್ಮಾಲ್ ಸ್ಕೇಲ್ ಮ್ಯಾಪ್. ಲಾರ್ಜ್ ಸ್ಕೇಲ್ ಮ್ಯಾಪಲ್ಲಿ ಕೆಡಸ್ಟ್ರಲ್ ಮ್ಯಾಪ್ ಮತ್ತು ಟೋಪೋಗ್ರಫಿಕಲ್ ಮ್ಯಾಪ್ಸು. ಸ್ಮಾಲ್ ಸ್ಕೇಲ್ ಮ್ಯಾಪಲ್ಲಿ ವಾಲ್ ಮ್ಯಾಪ್ಸು, ಅಟ್ಲಾಸ್ ಮ್ಯಾಪ್ಸ್, ಈ ಥರ ಮಾಡಿದ್ರೆ. ಅದೇ ನಾವು ಆ ಥರ ಬೇಡ, ನಾವು ಬರೀ ಥಿಮ್ಯಾಟಿಕ್ ಮ್ಯಾಪ್ಸ್ನ ನಾವು ಅದೇನು ತೋರಿಸುತ್ತೆ ಪರ್ಪಸ್ ಮೇಲೆ ಡಿವೈಡ್ ಮಾಡಿದ್ವಿ ಅಂದರೆ ಆಗ ಅದರಲ್ಲಿ ಫಿಸಿಕಲ್ ಮ್ಯಾಪ್, ಪೊಲಿಟಿಕಲ್ ಮ್ಯಾಪ್ ಮತ್ತು ಡಿಸ್ಟ್ರಿಬ್ಯೂಷನ್ ಮ್ಯಾಪ್ 3 ಥರ ಬರುತ್ತೆ. ಸೊ ಏನಿದು ಫಿಸಿಕಲ್ ಮ್ಯಾಪ್ ಅಂದರೆ, ದೀಸ್ ಮ್ಯಾಪ್ಸ್ ರೆಪ್ರೆಸೆಂಟ್ ದಿ ಫಿಸಿಕಲ್ ಫೀಚರ್ಸ್ ಸಚ್ ಆಸ್ ಮೌಂಟೇನ್ಸ್, ಪ್ಲಾಟ್ಯೂಸ್, ಪ್ಲೈನ್ಸ್, ರಿವರ್ಸ್ ಎಕ್ಸೆಟ್ರಾ. ನೋಡಿ ಈ ಫಿಸಿಕಲ್ ಮ್ಯಾಪ್ಸು ನಮ್ಮ ಒಂದು ಭೂಮಿ ಮೇಲೆ ಅಥವಾ ಒಂದು ಹಳ್ಳಿಯಲ್ಲೋ ಒಂದು ಸಿಟಿಯಲ್ಲೋ ಏನೇನು ಫಿಸಿಕಲ್ ಫೀಚರ್ಸ್ ಇದೆ, ಬೆಟ್ಟಗಳೆಲ್ಲಿದೆ, ನದಿಗಳೆಲ್ಲಿದೆ, ಇದೆಲ್ಲದನ್ನು ತೋರಿಸುತ್ತೆ. ಪೊಲಿಟಿಕಲ್ ಮ್ಯಾಪ್ಸ್ ಬಂದು ಇದು ಸ್ಟೇಟ್ಗೂ ಇರೋಂಥ ಬೌಂಡ್ರಿ, ದೇಶಕ್ಕೂ ಇರೋಂಥ ಬೌಂಡ್ರಿ. ಅಂದರೆ ಇವಾಗ ಇಂಡಿಯಾ ಪಕ್ಕ ಪಾಕಿಸ್ತಾನ, ಅದಕ್ಕಿರೋಂಥ ಬೌಂಡ್ರಿ, ಇಂಡಿಯಾ ಪಕ್ಕ ನೇಪಾಳ ಅದಕ್ಕಿರೋಂಥ ಬೌಂಡ್ರಿ, ಇಂಡಿಯಾ ಪಕ್ಕ ಬಾಂಗ್ಲಾದೇಶ್ ಅದಕ್ಕಿರೋಂಥ ಬೌಂಡ್ರಿ, ಈ ಥರ ಬೌಂಡ್ರೀಸ್ ತೋರಿಸುತ್ತೆ. ಬರೀ ದೇಶದ ಮಾತ್ರ ಅಲ್ಲ, ಕರ್ನಾಟಕ, ತಮಿಳ್ನಾಡು ಈ ಥರ ಸ್ಟೇಟ್ ಬೌಂಡ್ರೀಸ್ ಕೂಡ ತೋರಿಸುತ್ತೆ. ಇನ್ನೂ ನಾವು ಲೋವರ್ ಇದರಲ್ಲಿ ಹೋದ್ರೆ ಡಿಸ್ಟ್ರಿಕ್ಟ್ ಬೌಂಡ್ರೀಸ್ ಕೂಡ ತೋರಿಸುತ್ತೆ. ಇದನ್ನು ಪೊಲಿಟಿಕಲ್ ಮ್ಯಾಪ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಡಿಸ್ಟ್ರಿಬ್ಯೂಷನ್ ಮ್ಯಾಪ್ಸ್ ಅಂತ ಹೇಳಿದ್ರೆ, ಇದು ಎಷ್ಟೊಂದು ಥರ ಮ್ಯಾಪ್ಸ್ ಬರುತ್ತೆ ಡಿಸ್ಟ್ರಿಬ್ಯೂಷನ್ ಅಂಡರಲ್ಲಿ. ಈಗ ಫಾರ್ ಎಕ್ಸಾಂಪಲ್ಲು
ಯಾವುದಾದ್ರೂ ಒಂದು ಏರಿಯಾದಲ್ಲಿ ಏನು ರಿಸೋರ್ಸ್ ಇದೆ ಅಂತ ತೋರಿಸೋದಕ್ಕೆ ಈ ಡಿಸ್ಟ್ರಿಬ್ಯೂಷನ್ ಮ್ಯಾಪ್ಸ್ನ ಯೂಸ್ ಮಾಡ್ತೀವಿ. ಈಗ ನಾವು ಯಾವುದಾದ್ರೂ ಒಂದು ಮಿನರಲ್ಸ್ದು ಮ್ಯಾಪ್ ಅಂತ ಕೇಳಿ, ನೀವು ಎಲ್ಲಾದರೂ ಒಂದು ಸ್ಟೋರಲ್ಲಿ ಹೋಗ್ಬಿಟ್ಟು ಬುಕ್ ಸ್ಟೋರಲ್ಲಿ ಮಿನರಲ್ ಮ್ಯಾಪ್ ಕೊಡಿ ಅಂತ ಕೇಳಿದ್ರೆ ಅವಾಗ ಅವರು ಇಂಡಿಯಾದೊಂದು ಮ್ಯಾಪ್ ಕೊಡ್ತಾರೆ. ಆ ಮ್ಯಾಪಲ್ಲಿ ಇಂಡಿಯಾದಲ್ಲಿ ಕೋಲ್ ಎಲ್ಲೆಲ್ಲಿ ಸಿಗುತ್ತೆ, ಐರನ್ ಎಲ್ಲೆಲ್ಲಿ ಸಿಗುತ್ತೆ, ಅಥವಾ ಇನ್ನೊಂದು ಬಾಕ್ಸೈಟ್ ಎಲ್ಲೆಲ್ಲಿ ಸಿಗುತ್ತೆ, ಜಿಂಕ್ ಎಲ್ಲೆಲ್ಲಿ ಸಿಗುತ್ತೆ, ಇದೆಲ್ಲದನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಒಂದೊಂದು ಸಿಂಬಲ್ ಮುಖಾಂತರ. ಅಂಥದ್ದನ್ನು ನಾವು ಡಿಸ್ಟ್ರಿಬ್ಯೂಷನ್ ಮ್ಯಾಪ್ ಅಂತ ಕರಿತೀವಿ. ಇದರಲ್ಲಿ ಎಷ್ಟೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಯೂಸ್ದು ಮ್ಯಾಪ್ ಕೇಳ್ಬೋದು ನಾವು. ಲ್ಯಾಂಡ್ ಯೂಸ್ ಮ್ಯಾಪಲ್ಲಿ ಏನಿರುತ್ತೆ, ಅಗ್ರಿಕಲ್ಚರ್ ಜಾಗ ಎಲ್ಲೆಲ್ಲಿದೆ, ಅಥವಾ ಬರಡು ಭೂಮಿ ಅಂತೀವಲ್ವ, ಅಗ್ರಿಕಲ್ಚರ್ ಮಾಡೋಕ್ಕಾಗದೇ ಇರೋಂಥದ್ದು ಅಂಥದ್ದೆಲ್ಲಿದೆ, ಸಿಟಿ ಜಾಗ ಎಲ್ಲೆಲ್ಲಿದೆ, ಗೋಮಾಳ ಎಲ್ಲಿದೆ, ಫಾರೆಸ್ಟ್ ಎಲ್ಲಿದೆ, ಇದೆಲ್ಲ ಈ ಒಂದು ಲ್ಯಾಂಡ್ ಯೂಸ್ದು ಡಿಸ್ಟ್ರಿಬ್ಯೂಷನ್ ಮ್ಯಾಪ್ ತೊಗೊಂಡ್ರೆ ಅದರಲ್ಲಿ ನಮಗೆ ಸಿಗುತ್ತೆ. ನೆಕ್ಸ್ಟು ಟೆಂಪ್ರೇಚರ್ದು ಕೂಡ ಡಿಸ್ಟ್ರಿಬ್ಯೂಷನ್ ಮ್ಯಾಪ್ ಬರುತ್ತೆ. ಇದನ್ನು ತೊಗೊಂಡ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಟೆಂಪ್ರೇಚರ್ ಇದೆ, ಅದರಲ್ಲಿ ಫುಲ್ಲು ರೆಡ್ ಇತ್ತು ಅಂದ್ಕೊಳ್ಳಿ, ಅದರಲ್ಲಿ ಸ್ಕೇಲಿಂಗ್ ಇದಾಕಿರ್ತಾರೆ. ಫುಲ್ಲು ರೆಡ್ ಇತ್ತು ಅಂದರೆ ಅದು 40 to 50 ಡಿಗ್ರಿ ಅಂತ. ಆವಾಗ ಆ ಮ್ಯಾಪಲ್ಲಿ ಎಲ್ಲೆಲ್ಲಿ ರೆಡ್ ಕಲರ್ ಇದೆಯೋ ಅಲ್ಲೆಲ್ಲ ಆ ಟೆಂಪ್ರೇಚರ್ ಇದೆ ಅಂತ ಅರ್ಥ. ಎಲ್ಲೋ ಹಾಕಿದ್ರು ಅದಕ್ಕೊಂದು ಟೆಂಪ್ರೇಚರ್ ಗ್ರೇಡ್ ಕೊಟ್ಟಿರ್ತಾರೆ. ಸೊ ಈ ಥರ ಎಲ್ಲೆಲ್ಲಿ ಏನೇನು ಟೆಂಪ್ರೇಚರ್ ಇದೆ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ. ಮತ್ತು ಮಳೆ, ಎಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಎಲ್ಲಿ ಕಮ್ಮಿ ಮಳೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಪಾಪ್ಯುಲೇಷನ್, ಎಲ್ಲೆಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ, ಎಲ್ಲೆಲ್ಲಿ ಕಮ್ಮಿ ಪಾಪ್ಯುಲೇಷನ್ ಇದೆ ಅನ್ನೋದು ಮ್ಯಾಪಲ್ಲಿ ಗೊತ್ತಾಗುತ್ತೆ. ಈ ಥರ ಸಾಯಿಲ್ಲು, ನ್ಯಾಚುರಲ್ ವೆಜಿಟೇಷನ್ನು, ಕ್ರಾಪ್ಸು, ಮಿನರಲ್ಸು, ಇಂಡಸ್ಟ್ರೀಸ್, ರೈಲ್ವೇಸ್, ರೋಡ್ಸ್, ವಾಟರ್ವೇ, ಈ ಥರ ಎಷ್ಟೊಂದು ಥರ ಡಿಸ್ಟ್ರಿಬ್ಯೂಷನ್ ಮ್ಯಾಪ್ಸ್ ನಮಗೆ ಸಿಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ಕಾಂಪೊನೆಂಟ್ಸ್ ಆಫ್ ಎ ಮ್ಯಾಪ್. ಈಗ ಮ್ಯಾಪ್ ಗೊತ್ತಾಯ್ತು ನಮಗೆ, ಗ್ಲೋಬ್ ಫುಲ್ ಅರ್ಥ ಆಯಿತು, ಮ್ಯಾಪ್ ಫುಲ್ ಅರ್ಥ ಆಯಿತು. ಈಗ ಮ್ಯಾಪ್ ಒಳಗೆ ನಾನು ಆಲ್ರೆಡಿ ಮೊದಲೇ ಹೇಳಿದ್ದೆ, ಅದರಲ್ಲಿ ಕೆಲವು ಥಿಂಗ್ಸ್ ಇರುತ್ತೆ, ಒಂದೊಂದು ಮಾರ್ಕ್ಸ್ ಇರುತ್ತೆ, ಮತ್ತು ಅದನ್ನು ಓದೋದು ಕಲಿಬೇಕು ಮ್ಯಾಪ್ನ, ಅಷ್ಟು ಈಸಿ ಅಲ್ಲ ಅಂತ ಹೇಳಿದೆ. ಸೊ ಏನೇನಿರುತ್ತೆ ಮ್ಯಾಪಲ್ಲಿ? ದಿ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಎ ಗುಡ್ ಮ್ಯಾಪ್ ಆರ್ ಟೈಟಲ್, ಸ್ಕೇಲ್, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಡೈರೆಕ್ಷನ್ ಆ್ಯಂಡ್ ಇಂಡೆಕ್ಸ್. ಸೊ ಇದಿಷ್ಟು ಮೇಯ್ನು ಬೇಸಿಕ್ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ಅವು ಏನೇನು ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಸೊ ಇಲ್ಲೂ ಕೂಡ ಪಿ ಪಿ ಟಿಯಲ್ಲಿದೆಯಾ, ಅದು ನೋಡಿ, ಟೈಟಲ್, ಸ್ಕೇಲ್, ಡೈರೆಕ್ಷನ್, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಇಂಡೆಕ್ಸ್, ಇಷ್ಟು ಇದರಲ್ಲಿ ಇದೆ. ಟೈಟಲ್ ಅಂದರೆ ಏನು? ಎವ್ರಿ ಮ್ಯಾಪ್ ಮಸ್ಟ್ ಹ್ಯಾವ್ ಎ ಸೂಟಬಲ್ ಟೈಟಲ್ ವಿಚ್ ಟೆಲ್ಸ್ ಅಸ್ ದಿ ಕಂಟೆಂಟ್ ಆಫ್ ದಿ ಮ್ಯಾಪ್. ಸೊ ಪ್ರತಿ ಮ್ಯಾಪ್ಗೂ ಹೆಸರಿರಬೇಕು, ಅಂದರೆ ಇದು ಯಾವ ಮ್ಯಾಪ್ ಅಂತ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತ ಇದ್ದು ಫಿಸಿಕಲ್ ಫೀಚರ್ಸ್ ಅಂತ ಇರಬೇಕು ಅದರಲ್ಲಿ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಇದು ಇಂಡಿಯಾ ಮ್ಯಾಪು, ಮತ್ತು ಇದು ಫಿಸಿಕಲ್ ಫೀಚರ್ಸ್ನ ತೋರಿಸುತ್ತೆ, ಅಂದರೆ ಬೆಟ್ಟಗಳು, ನದಿಗಳು, ಕಾಡುಗಳು, ಇದನ್ನು ತೋರಿಸುತ್ತೆ ಅಂತ ಗೊತ್ತಾಗುತ್ತೆ. ಅಥವಾ ಇಂಡಿಯಾ ಅಂತ ಇದ್ದುಬಿಟ್ಟು ಪೊಲಿಟಿಕಲ್ ಮ್ಯಾಪ್, ಪೊಲಿಟಿಕಲ್ ಅಂತ ಇತ್ತು ಅಂದರೆ ಆವಾಗ ಇಂಡಿಯಾದಲ್ಲಿ ಯಾವ್ಯಾವ ಸ್ಟೇಟ್ ಎಲ್ಲೆಲ್ಲಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇದೆ ಅಂತ ಗೊತ್ತಾಗುತ್ತೆ. ಅದೇ ನಮಗೆ ಒಂದು ಯಾವುದಾದ್ರು ಮಲೇಷ್ಯಾ ಮ್ಯಾಪ್ ತೊಗೊಂಡ್ರೆ ಮಲೇಷ್ಯಾ ಫಿಸಿಕಲ್ ಫೀಚರ್ ಅಂದರೆ ಮಲೇಷ್ಯಾದಲ್ಲಿ ಎಲ್ಲೆಲ್ಲಿ ಬೆಟ್ಟಗಳಿದೆ ಅದೆಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಯಾವುದೋ ಇಂಡೋನೇಷ್ಯಾ ಪೊಲಿಟಿಕಲ್ ಅಂದರೆ ಇಂಡೋನೇಷ್ಯಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟು ಯಾವ್ಯಾವ ಸ್ಟೇಟ್ ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ಟೈಟಲ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಸ್ಕೇಲ್ ಅಂತ. ಆಲ್ರೆಡಿ ಹೇಳಿದ್ನಲ್ಲ ಸ್ಕೇಲ್ ಅಂದರೆ ಏನು ಅಂತ, 1:20 crore ಹತ್ರ ಇತ್ತಲ್ಲ ಅಂಥದ್ದು. ಎ ಸ್ಕೇಲ್ ಈಸ್ ಎ ರೇಷಿಯೋ ಬಿಟ್ವೀನ್ ದಿ ಡಿಸ್ಟೆನ್ಸ್ ಆನ್ ದಿ ಮ್ಯಾಪ್ ಆ್ಯಂಡ್ ದಿ ಕರೆಸ್ಪಾಂಡಿಂಗ್ ಡಿಸ್ಟೆನ್ಸ್ ಆನ್ ದಿ ಗ್ರೌಂಡ್. ಸೊ ಸ್ಕೇಲ್ ಅಂದರೆ ಏನು? ಮ್ಯಾಪಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನು ಗ್ರೌಂಡಲ್ಲಿ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ನಾವು ಹೇಳೋವಂಥ ಒಂದು ರೇಷಿಯೋ. ಸೊ ಮ್ಯಾಪಲ್ಲಿ 1 centimeter ಇದ್ದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಡಿಸ್ಟೆನ್ಸು ಗ್ರೌಂಡಲ್ಲಿ ಎಷ್ಟಿರುತ್ತೆ, ಇದರಲ್ಲಿ 100 kilometer ಇದೆಯಾ ಅಥವಾ 500 kilometer ಇದೆಯಾ ಅಂತ ಅರ್ಥ. ಇಟ್ ಹೆಲ್ಪ್ಸ್ ಅಸ್ ಟು ನೋ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 places ಆನ್ ದಿ ಗ್ರೌಂಡ್. ಇದೇನು ಮಾಡುತ್ತೆ, ನಮಗೆ ಈ ಗ್ರೌಂಡಲ್ಲಿರೋಂಥ 2 ಪ್ಲೇಸ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ಕೂಡ ಮ್ಯಾಪ್ ನಮಗೆ ತೋರಿಸುತ್ತೆ. ದಿ ಡಿಸ್ಟೆನ್ಸ್ ಬಿಟ್ವೀನ್ 2 points ಆನ್ ದಿ ಮ್ಯಾಪ್ ಆರ್ ಕ್ಲೋಸರ್ ದೆನ್ ದಿ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ದಿ ಮ್ಯಾಪ್. ಸೊ ದಿ ಡಿಸ್ಟೆನ್ಸ್ ಬಿಟ್ವೀನ್ 2 points ಆನ್ ದಿ ಮ್ಯಾಪ್, ಸೊ ಮ್ಯಾಪಲ್ಲಿರೋಂಥ ಡಿಸ್ಟೆನ್ಸ್ಗೂ ರಿಯಲ್ ಆಗಿರೋಂಥ ಡಿಸ್ಟೆನ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಯಾಕಂದರೆ ಭೂಮಿ ಒಂದು ಸ್ವಲ್ಪ ಒಂಥರ ಕರ್ವ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್. ನೋಡಿ, ಏನು ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಅಂದರೆ ನಿಮ್ಗೆ ಇಲ್ಲಿ ಮ್ಯಾಪಲ್ಲೂ ಕೊಟ್ಟಿರ್ತಾರೆ ನೋಡಿ, ಇದೆಲ್ಲ ಅಡ್ಡ ಅಡ್ಡ ಇರೋಂಥದ್ದೆಲ್ಲ ಲ್ಯಾಟಿಟ್ಯೂಡ್ ಅಂತ. ಮೇಲೆಯಿಂದ ಒಂದು ಲೈನ್ಸ್ ಬರುತ್ತೆ ಹಿಂಗೆ,
ಮೇಲೆಯಿಂದ ಕೆಳಕ್ಕೆ, ಅದೆಲ್ಲ ಲಾಂಗಿಟ್ಯೂಡ್ ಅಂತ ಅರ್ಥ. ದೇ ಆರ್ ಎ ಗ್ರಿಡ್ ಆಫ್ ಇಮ್ಯಾಜಿನರಿ ಲೈನ್ಸ್. ಇಟ್ ಹೆಲ್ಪ್ಸ್ ಅಸ್ ಟು ಫೈಂಡ್ ದಿ ಲೊಕೇಶನ್, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಆಫ್ ಪ್ಲೇಸಸ್ ಆನ್ ದಿ ಮ್ಯಾಪ್. ನೋಡಿ ಏನಿವು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂದರೆ ಒಂದು ಇಮ್ಯಾಜಿನರಿ ಲೈನ್ಸು, ಇದನ್ನು ಮ್ಯಾಪ್ ಮೇಲೆ ಡ್ರಾ ಮಾಡಿರ್ತಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಲ್ಯಾಟಿಟ್ಯೂಡ್ನ ಇಂಥ ಕಡೆ ನಮ್ಮ ದೇಶ ಇದೆ, ಇಂಥ ಕಡೆ ಈ ದೇಶ ಇದೆ ಅಂತ ನಾವು ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಡೈರೆಕ್ಷನ್ ಅಂತ. ಇನ್ ಎ ಮ್ಯಾಪ್ ದಿ ಡೈರೆಕ್ಷನ್ ಇಸ್ ಶೋನ್ ಬೈ ಸಿಂಬಲ್ ಆಫ್ ಆ್ಯರೋಸ್ ವಿತ್ ಲೆಟರ್ ಎನ್ ಆನ್ ದಿ ಟಾಪ್. ದಿ ಹೆಡ್ ಆಫ್ ದಿ ಆ್ಯರೋ ಪಾಯಿಂಟ್ಸ್ ಟು ದಿ ನಾರ್ತ್. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವುದೇ ಮ್ಯಾಪ್ ನಾವು ತೊಗೊಂಡ್ವಿ ಅಂತಂದರೂ ಅದರಲ್ಲಿ ಡೈರೆಕ್ಷನ್ ಕೂಡ ಮೆನ್ಷನ್ ಆಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದಾದ್ರು ಮ್ಯಾಪ್ ಇದೆಯಾ ನೋಡ್ತೀನಿ ರೀ, ನೋಡಿ ಇದರಲ್ಲಿ ಯಾವುದು ಮ್ಯಾಪ್ ಹಾಕಿಲ್ಲ. ನೋಡಿ ಇದರಲ್ಲಿ ಮ್ಯಾಪ್ ಹಾಕಿದ್ದೀನಿ. ಯಾವುದೇ ನೀವು ಮ್ಯಾಪ್ ತೊಗೊಳ್ಳಿ, ಕರ್ನಾಟಕ ಮ್ಯಾಪ್ ಇರ್ಬೋದು, ಇನ್ನೊಂದು ಮ್ಯಾಪ್, ಮತ್ತೊಂದು ಮ್ಯಾಪು, ಅದರಲ್ಲಿ ಈ ಮೇಲೆಗಡೆ ರೈಟ್ ಕಾರ್ನರಲ್ಲಿ ಈ ಥರ ಹಾಕಿರ್ತಾರೆ. ಇದರಲ್ಲಿ ನಾರ್ತ್ ಅಂತ ಒಂದು ಮಾತ್ರ ಮೆನ್ಷನ್ ಮಾಡ್ತಾರೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ನಾರ್ತ್ ಡೈರೆಕ್ಷನ್ ಮಾತ್ರ ಯಾರೋ ಪಾಯಿಂಟ್ ಆಗಿರುತ್ತೆ ಅಂತ. ನಿಮಗೆ ಇದರಲ್ಲಿ ಯಾವ್ದಾದ್ರು ಮ್ಯಾಪ್ ಇದ್ದರೆ ತೋರಿಸ್ತೀನಿ. ಸೊ ಇದರಲ್ಲಿ ಯಾವುದು ಮೆನ್ಷನ್ ಮಾಡಿಲ್ಲ. ಸೊ ಹೆಂಗಿರುತ್ತೆ ಅಂದರೆ, ನೋಡಿ ಇಲ್ಲಿ ಬರೀತೀನಿ, ಈ ಥರ ಇರುತ್ತೆ. ಹಿಂಗೆ ಬಂದು ಇಲ್ಲಿ ಎನ್ ಅಂತ ಕೊಡ್ತಾರೆ. ಸೊ ಮ್ಯಾಪು ಮೇಲೆ ತೋರಿಸ್ತಾರೆ ಆರೋ ಮಾರ್ಕ್ ಕಡೆಗೆ ನಾರ್ತ್ ಇದೆ ಅಂತ ಅರ್ಥ. ಸೊ ಆಗ ನಾವು ಅರ್ಥ ಮಾಡ್ಕೊಬೇಕು, ಕೆಳಗಿರೋದು ಸೌತ್ ಅಂತ, ಈ ಕಡೆ ಇರೋದು ಈಸ್ಟು, ಈ ಕಡೆ ಇರೋದು ವೆಸ್ಟ್ ಅಂತ. ಓಕೆನಾ? ಅದೇ ಥರ ಕೆಲವು ಮ್ಯಾಪಲ್ಲಿ ಹಿಂಗೆ ಆರೋ ಮಾರ್ಕ್ ಹಾಕ್ಬಿಟ್ಟು ಅಲ್ಲಿ ಎಸ್ ಅಂತ ಕೊಡ್ತಾರೆ. ಆಗ ನಾವೇನು ಮಾಡಬೇಕು, ಎಸ್ ಮೇಲೆ ಇದ್ದರೆ ಕೆಳಗಡೆಗೆ ಎನ್ ಇರುತ್ತೆ ಅಂತ ಅಂದ್ಕೊಬೇಕು, ಈ ಕಡೆಗೆ ಡಬ್ಲ್ಯೂ ಇರಬೇಕು, ಈ ಕಡೆಗೆ ಇ ಇರಬೇಕು. ಸೊ ಆ ಥರ ನಾವು ಐಡೆಂಟಿಫೈ ಮಾಡಬೇಕು. ಯೂಶ್ವಲಿ ಈ ಥರ ಕೊಡಲ್ಲ. ಓಕೆನಾ? ಇದು ಮಾತ್ರ ಕೊಡ್ತಾರೆ. ಓಕೆ. ಇಂಡೆಕ್ಸ್. An index is used for indicating and marking on a map is called map index. ಸೊ ಯಾವ್ಯಾವ ಮಾರ್ಕ್ಗಳು ಏನೇನಿದೆ ಅಂತಂದ್ಬಿಟ್ಟು ತಿಳಿಸ್ಕೊಡೋದಕ್ಕೆ ಒಂದು ಸಪ್ರೇಟಾಗಿ ಒಂದು ಕಾರ್ನರಲ್ಲಿ ಇಂಡೆಕ್ಸ್ ಅಂತ ಹಾಕಿರ್ತಾರೆ. ದಿ ಇಂಡೆಕ್ಸ್ ಈಸ್ ಅನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆ್ಯಂಡ್ ರೆಪ್ರೆಸೆಂಟ್ ಆಲ್ ದಿ ಫೀಚರ್ಸ್ ಶೋನ್ ಆನ್ ಎ ಮ್ಯಾಪ್. ಸೊ ಏನೇನು ಫೀಚರ್ಸ್ ನಾನು ಹೇಳಿದ್ನಲ್ಲ, ಮಾರ್ಕಿಂಗ್ಸ್ ಇರುತ್ತೆ ಅಂತ, ಅವೆಲ್ಲದನ್ನು ತೋರಿಸೋವಂಥದ್ದು ಈ ಇಂಡೆಕ್ಸ್ ಅಂತ. ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಎಷ್ಟೊಂದು ಕಲರ್ಸು, ಸಿಂಬಲ್ಸ್ ಎಲ್ಲ ಕೂಡ ಯೂಸ್ ಮಾಡಿರ್ತಾರೆ. ವಾಟರ್ ಬಾಡೀಸ್ಗೆ ಬ್ಲೂ ಕಲರು, ಲೋಲ್ಯಾಂಡ್ಸ್ಗೆ ಗ್ರೀನು, ಈ ಥರ ಎಲ್ಲ. ಸೊ ಇದ್ರದ್ದು ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಪೊಲಿಟಿಕಲ್ ಮ್ಯಾಪ್ದ್ರಲ್ಲಿ ನೋಡ್ಬೋದು ನೀವು ಏನು ಇಂಡೆಕ್ಸಲ್ಲಿ ಕೊಟ್ಟಿದ್ದಾರೆ ಅಂತ. ಇಂಟರ್ನ್ಯಾಷನಲ್ ಬೌಂಡ್ರಿ ಅಂದರೆ ಈ ಥರ ಮಾರ್ಕ್ ಇರುತ್ತೆ, ಸ್ಟೇಟ್ ಬೌಂಡ್ರಿ ಅಂದರೆ ಈ ಥರ, ಡಿಸ್ಟ್ರಿಕ್ಟ್ ಬೌಂಡ್ರಿ ಅಂದರೆ ಈ ಥರ, ತಾಲೂಕು ಬೌಂಡ್ರಿ ಅಂದರೆ ಈ ಥರ, ಪ್ರತಿಯೊಂದಕ್ಕೂ ಕೂಡ ಮಾರ್ಕ್ ಇರುತ್ತೆ. ಇದು ಬರೀ ಪೊಲಿಟಿಕಲ್ ಮ್ಯಾಪ್ ಮಾತ್ರ. ಇದಲ್ಲದೆ ಇನ್ನೂ ಬೇರೆ ಥರ ಮ್ಯಾಪ್ ಬರುತ್ತೆ. ಅದರಲ್ಲಿ ಯಾವ್ಯಾವ ಬಿಲ್ಡಿಂಗ್ ಇದೆ ಅಂತ ಕೂಡ ನಿಮಗೆ ತೋರಿಸ್ತಾರೆ. ನೋಡಿ, ನಾನು ಇದು ಪಿ ಪಿ ಟಿಯಲ್ಲಿ ಹಾಕಿದ್ದೀನಿ. ಈ ಥರ ಚರ್ಚ್ ಸಿಂಬಲ್ಗೆ ಈ ಥರ, ಟೆಂಪಲ್ ಸಿಂಬಲ್ಗೆ ಈ ಥರ, ಆ ಥರ ಪ್ರತಿಯೊಂದಕ್ಕೂ ಕೂಡ ಮ್ಯಾಪ್ಸು, ಸಿಂಬಲ್ಸು ಹಾಕಿರ್ತಾರೆ. ಯೂಸಸ್ ಆಫ್ ಮ್ಯಾಪ್ಸ್. ಈಗ ಮ್ಯಾಪ್ಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಮ್ಯಾಪ್ಸ್ ಹೆಲ್ಪ್ಸ್ ಅಸ್ ಇನ್ ಮೆನಿ ವೇಸ್. ಮ್ಯಾಪ್ಸ್ ನಮಗೆ ಎಷ್ಟೊಂದು ಥರ ಹೆಲ್ಪ್ ಮಾಡುತ್ತೆ. ದೇ ಹೆಲ್ಪ್ಸ್ ಅಸ್ ಟು ಲೊಕೇಟ್ ಪ್ಲೇಸಸ್ ಲೈಕ್ ಟೌನ್ಸ್, ಸಿಟೀಸ್, ಡಿಸ್ಟ್ರಿಕ್ಟ್, ಸ್ಟೇಟ್, ಕಂಟ್ರೀಸ್ ಆ್ಯಂಡ್ ಕಾಂಟಿನೆಂಟ್ಸ್. ನಮಗೆ ಯಾವ್ಯಾವ ಹಳ್ಳಿ ಎಲ್ಲೆಲ್ಲಿದೆ, ಯಾವ್ಯಾವ ಡಿಸ್ಟ್ರಿಕ್ಟ್ ಎಲ್ಲೆಲ್ಲಿದೆ, ದೇಶ ಎಲ್ಲೆಲ್ಲಿದೆ, ಸ್ಟೇಟ್ ಎಲ್ಲೆಲ್ಲಿದೆ, ಇದೆಲ್ಲದು ಪ್ಲೇಸಸ್ನ ಲೊಕೇಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ದೇ ಶೋ ದಿ ಫಿಸಿಕಲ್ ಫೀಚರ್ಸ್ ಸಚ್ ಆಸ್ ಮೌಂಟೇನ್ಸ್, ಪ್ಲಾಟ್ಯೂಸ್, ಪ್ಲೈನ್ಸ್, ಕೋಸ್ಟಲ್ ಏರಿಯಾ, ಐಲ್ಯಾಂಡ್ಸ್ ಎಕ್ಸೆಟ್ರಾ. ಸೊ ಈ ಥರ ಆಲ್ರೆಡಿ ಹೇಳಿದ್ದೀನಿ ನಾನು. ಬೆಟ್ಟಗಳು, ನದಿಗಳು ಇವೆಲ್ಲ ಕೂಡ ತೋರಿಸುತ್ತೆ. ದೇ ಹೆಲ್ಪ್ ಅಸ್ ಟು ನೋ ದಿ ಮೇಜರ್ ರೂಟ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಸಚ್ ಆಸ್ ರೋಡ್ಸ್, ರೈಲ್ವೇಸ್ ಎಕ್ಸೆಟ್ರಾ. ನೋಡಿ, ಈಗೆಲ್ಲ ನಿಮಗೆ ಗೂಗಲ್ ಮ್ಯಾಪ್ಸ್ ಇದೆಲ್ಲ ಬಂದು ನೀವು ಜಾಸ್ತಿ ಇದನ್ನು ನೋಡ್ತಾ ಇಲ್ಲ. ಮೊದಲೆಲ್ಲ ಏನು ಮಾಡೋರು, ಯಾರಾದರೂ ಟ್ರಾನ್ಸ್ಪೋರ್ಟ್ ಇದರಲ್ಲಿರೋವಂಥವ್ರು ಮ್ಯಾಪ್ ಇಟ್ಕೊಳ್ಳೋರು, ರೋಡ್ ಮ್ಯಾಪ್. ಸೊ ಯಾವ ರೋಡಿಂದ ಎಲ್ಲಿಗೆ ಹೋದರೆ ಯಾವ ಊರಿಗೆ ಹೋಗ್ತೀವಿ, ಅಥವಾ ಟ್ರೈನಲ್ಲಿ ಹೋಗೋರು ಕೂಡ ಯಾವ ಟ್ರೈನ್ಗೆ ಹೋದರೆ ಎಲ್ಲಿ ಹೋಗ್ತೀವಿ, ಇದೆಲ್ಲ ಕೂಡ ಐಡೆಂಟಿಫೈ ಮಾಡಿಕೊಂಡು ಅದೇ ಥರ ಟ್ರಾವೆಲ್ ಮಾಡೋರು. ದೇ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಕ್ರಾಪ್ಸ್, ಮಿನರಲ್ಸ್ ಆ್ಯಂಡ್ ಇಂಡಸ್ಟ್ರಿ. ನಾವಿವಾಗ ಇಂಡಸ್ಟ್ರಿ ಮ್ಯಾಪು ಅಥವಾ ಕ್ರಾಪ್ ಮ್ಯಾಪ್ ತೊಗೊಂಡ್ರೆ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಬೆಳೆಗಳು ಬೆಳೀತಾರೆ, ಎಲ್ಲೆಲ್ಲಿ ಯಾವ್ಯಾವ ಮಿನರಲ್ ಸಿಗುತ್ತೆ,
ಎಲ್ಲೆಲ್ಲಿ ಯಾವ್ಯಾವ ಥರ ಫ್ಯಾಕ್ಟ್ರಿಗಳಿದೆ ಇದೆಲ್ಲ ಕೂಡ ನಮಗೆ ತಿಳಿಸ್ಕೊಡುತ್ತೆ. ಮ್ಯಾಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿಲಿಟರಿ ಪೀಪಲ್ ಅಟ್ ದಿ ಟೈಮ್ ಆಫ್ ವಾರ್ ಆ್ಯಂಡ್ ಫಾರ್ ಸೆಕ್ಯೂರಿಟಿ. ನೋಡಿ, ಯಾವುದಾದ್ರು ಒಂದು ಯುದ್ಧ ಆಯಿತು ಆ ಥರ ಏನಾದರೂ ಅಂದರೆ ಆರ್ಮಿಯವ್ರಿಗೆ ಮ್ಯಾಪ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಅವರು ಅಲ್ಲಿ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಅವರು ಎಲ್ಲೋ ಒಂದು ಕಡೆ ಏರ್ ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ಫಿಸಿಕಲ್ ಮ್ಯಾಪ್ ಇಟ್ಕೊಂಡೆ ಒಂದು ಶೀಟಲ್ಲಿ ಅವ್ರು ಹೋಗ್ತಾರೆ. ಇಲ್ಲಾಂದ್ರೆ ಗೂಗಲ್ ಮ್ಯಾಪ್ ಆ ಥರ ಇತ್ತು ಅಂದರೆ ಯಾರಾದರೂ ಹ್ಯಾಕ್ ಮಾಡ್ಬೋದು ಅಂತೇಳಿ. ಓಕೆ, ಮ್ಯಾಪ್ಸ್ ಗೈಡ್ ದಿ ಟೂರಿಸ್ಟ್ ಟು ದರ್ ಡೆಸ್ಟಿನೇಷನ್. ನೋಡಿ, ಇದೆಲ್ಲ ಗೂಗಲ್ ಮ್ಯಾಪ್ಸ್ ಬರೋದಕ್ಕೂ ಮೊದಲು ಯಾರು ಟೂರಿಸ್ಟ್ ಇದ್ದರು ಅಂದರೆ ಮ್ಯಾಪ್ಸ್ ಯೂಸ್ ಮಾಡ್ಕೊಂಡವರು ಅವ್ರ ಡೆಸ್ಟಿನೇಷನ್ಗೆ ತಲುಪೋರು. ಈ ಪ್ಲೇಸು ಇಂಥ ಕಡೆ ಇದೆ, ಈ ಪ್ಲೇಸು ಇಂಥ ಕಡೆ ಇದೆ, ಇಲ್ಲೆಲ್ಲ ಓಡಾಡ್ಬೋದು ಅಂತ. ಇವಾಗ ನಾವೇನು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತೀವಿ ಅದು ಒಂಥರ ಮ್ಯಾಪ್ಸು, ಡಿಜಿಟಲ್ ಮ್ಯಾಪ್ ಅಂತ ಅರ್ಥ. ಮ್ಯಾಪ್ಸ್ ಆರ್ ವೆರಿ ಗುಡ್ ಟೀಚಿಂಗ್ ಲರ್ನಿಂಗ್ ಏಡ್ಸ್, ದೇ ಆರ್ ಈಸಿ ಟು ಕ್ಯಾರಿ. ನೋಡಿ, ಮ್ಯಾಪ್ಸ್ ಎಲ್ಲ ನಿಮ್ಮ ಟೀಚರ್ಸ್ಗೆ ನಿಮಗೆ ಹೇಳ್ಕೊಡೋದಕ್ಕೂ ಕೂಡ ಈಸಿಯಾಗಿರುತ್ತೆ, ಹೆಲ್ಪ್ ಮಾಡುತ್ತೆ ನಿಮಗೆ. ಇಂಥ ಪ್ಲೇಸ್ ಇಂಥ ಕಡೆ ಇದೆ, ಈ ಥರ ಇದೆ ಅಂತ ಅರ್ಥ ಮಾಡಿಸೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು, ಇದರಲ್ಲಿ ಬರೀ ರೋಡ್ ಎಲ್ಲಿದೆ ಆ ಥರ ಮಾತ್ರ ಅಲ್ಲ, ಇನ್ನೂ ಸುಮಾರು ಸಿಂಬಲ್ಸ್ಗಳಿರುತ್ತೆ, ಕಲರ್ಸ್ ಕೂಡ ಇರುತ್ತೆ. ಸೊ ಏನದು ನೋಡೋಣ. ಎ ಸಿಂಬಲ್ ಇಸ್ ಅ ಸೈನ್ ದಟ್ ಸ್ಟ್ಯಾಂಡ್ಸ್ ಫಾರ್ ಅನ್ ಆಬ್ಜೆಕ್ಟ್. ಈಗ ಯಾವುದೋ ಒಂದು ಸಿಂಬಲ್ ಅಂದರೆ ಏನು, ಅದು ಯಾವುದೋ ಒಂದು ಆಬ್ಜೆಕ್ಟ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ದಿ ಸಿಂಬಲ್ಸ್ ಯೂಸ್ಡ್ ಇನ್ ಎ ಮ್ಯಾಪ್ ಆರ್ ಸೇಮ್ ಆಲ್ ಓವರ್ ದಿ ವರ್ಲ್ಡ್. ಸೊ ಮ್ಯಾಪ್ಸ್ಗೆ ಏನು ಮಾಡಿದ್ದಾರೆ ಅಂದರೆ ಒಂದು ರೂಲ್ಸ್ ಥರ ಮಾಡಿದ್ದಾರೆ. ಸೊ ಪ್ರಪಂಚದಲ್ಲಿ ಯಾವುದೇ ಮ್ಯಾಪ್ನ ಯೂಸ್ ಮಾಡಲಿ ಈ ಸಿಂಬಲ್ ಸೇಮ್ ಇರಬೇಕು ಅಂತ. ಯಾಕೆ? ಆ ಮ್ಯಾಪ್ ಇತ್ತು ಅಂದರೆ ನಮ್ಮ ಹತ್ರ, ಆವಾಗ ನಮ್ಗೆ ಆ ಭಾಷೆ ಗೊತ್ತಿಲ್ಲ ಅಂದರೂ ನಾವು ಓಡಾಡೋದಕ್ಕೆ ಅಥವಾ ಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಈ ಕರ್ನಾಟಕಗೆ ಯಾರೋ ತಮಿಳ್ನಾಡವ್ರು ಬಂದಿರ್ತಾರೆ, ಅವ್ರಿಗೆ ತಮಿಳ್ ಮಾತ್ರ ಬರುತ್ತೆ, ಕನ್ನಡ ಬರಲ್ಲ, ಗೊತ್ತಾಗಲ್ಲ. ಈಗ ಯಾರೋ ಒಂದು ಇಂಗ್ಲೀಷಲ್ಲೇ ಇತ್ತು ಅಂದ್ಕೊಳ್ಳಿ, ಎಷ್ಟೊಂದು ಜನಕ್ಕೆ ಇಂಗ್ಲೀಷ್ ಬರಲ್ಲ, ಬರೀ ಕನ್ನಡ ಬರುತ್ತೆ, ಆವಾಗ ಅರ್ಥ ಆಗಲ್ಲ. ಅದಕ್ಕೆ ಅಕ್ಷರಗಳು ಬೇರೆ ಬೇರೆಯಲ್ಲಿದ್ದರೂ ಪರವಾಗಿಲ್ಲ, ಈ ಸಿಂಬಲ್ಸು ಸೇಮ್ ಇರುತ್ತೆ ಯಾವುದೇ ಮ್ಯಾಪ್ ತೊಗೊಂಡ್ರು. ವೆನ್ ಯು ಲುಕ್ ಎಟ್ ಎ ಫಿಸಿಕಲ್ ಮ್ಯಾಪ್ ಯು ಕ್ಯಾನ್ ಸಿ ಡಿಫ್ರೆಂಟ್ ಕಲರ್ಸ್. ಯಾವುದಾದ್ರು ಫಿಸಿಕಲ್ ಮ್ಯಾಪ್ ತೊಗೊಂಡ್ರೆ ಅಂದರೆ ಎಷ್ಟೊಂದು ಕಲರ್ಸ್ನ ನೋಡ್ತೀವಿ. ದೀಸ್ ಕಲರ್ಸ್ ರೆಪ್ರೆಸೆಂಟ್ ಡಿಫ್ರೆಂಟ್ ಫಿಸಿಕಲ್ ಫೀಚರ್ಸ್. ಇನ್ ಎ ಫಿಸಿಕಲ್ ಮ್ಯಾಪ್ ದ ಕಲರ್ಸ್ ಯೂಸ್ಡ್ ಆರ್ ಆಸ್ ಫಾಲೋಸ್. ಸೊ ಈ ಒಂದೊಂದು ಕಲರನ್ನು ಒಂದೊಂದು ಅರ್ಥ ಹೇಳುತ್ತೆ, ಅಂದರೆ ಏನೇನಿದೆ ಅಲ್ಲಿ ಅಂತ ತಿಳಿಸುತ್ತೆ. ಫಾರ್ ಎಕ್ಸಾಂಪಲ್, ಬ್ಲೂ ಕಲರ್ ಆಫ್ ವಾಟರ್ ಬಾಡೀಸ್ ಲೈಕ್ ಓಷನ್, ಸೀ, ಲೇಕ್ ಆ್ಯಂಡ್ ರಿವರ್. ಒಂದು ಮ್ಯಾಪಲ್ಲಿ ಎಲ್ಲಾದರೂ ನೀರಿತ್ತು ಅಂದರೆ ಅದನ್ನು ಬ್ಲೂ ಕಲರಲ್ಲಿ ಮಾರ್ಕ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಗ್ರೀನ್ ಇತ್ತು ಅಂದ್ಕೊಳ್ಳಿ, ಕಲರ್ ಫಾರ್ ಲೋಲ್ಯಾಂಡ್ಸ್ ಆರ್ ಪ್ಲೈನ್ಸ್. ಅಂದರೆ ಎಲ್ಲೆಲ್ಲಿ ಖಾಲಿ ಫ್ಲ್ಯಾಟ್ ಲ್ಯಾಂಡ್ ಇದೆ ಮತ್ತು ಎಲ್ಲೆಲ್ಲಿ ಲೋ ಲ್ಯಾಂಡ್ ಇದೆ ಅಂಥ ಕಡೆ ಇವರು ಯೂಶಲಿ ಗ್ರೀನ್ ಇರುತ್ತೆ, ಅಂದರೆ ಎಲ್ಲಿ ಹುಲ್ಗಾವಲು ಅಂತ ಅಂತೀವಲ್ಲ ಅಂಥ ಕಡೆ. ಎಲ್ಲಿ ಯೆಲ್ಲೋ ಕಲರ್ ಇರುತ್ತೆ, ವೆನ್ ಯೆಲ್ಲೋ ಕಲರ್ ಇಸ್ ದೇರ್ ಇಟ್ ಈಸ್ ಫಾರ್ ಐಲ್ಯಾಂಡ್ಸ್ ಆರ್ ಲ್ಯಾಂಡ್ ಹೈಯರ್ ದೆನ್ ದಿ ಪ್ಲೈನ್ಸ್. ಎಲ್ಲಿ ಎತ್ತಾದ ಪ್ರದೇಶ ಇರುತ್ತೆ, ಒಂಥರ ಗುಡ್ಡ ಥರ ಆ ಥರ, ಅಂಥ ಕಡೆ ನಮಗೆ ಯೆಲ್ಲೋ ಕಲರ್ ಇರುತ್ತೆ. ಬ್ರೌನ್ ಎಲ್ಲಿರುತ್ತೆ, ಹಿಲ್ಸ್ ಆ್ಯಂಡ್ ಲೋವರ್ ಪಾರ್ಟ್ಸ್ ಆಫ್ ಮೌಂಟೇನ್ಸ್. ಎಲ್ಲೆಲ್ಲಿ ಬೆಟ್ಟಗಳು, ಚಿಕ್ಕ ಪುಟ್ಟ ಬೆಟ್ಟಗಳಿರುತ್ತೆ, ಗುಡ್ಡಗಳಿರುತ್ತೆ, ಅಥವಾ ಬೆಟ್ಟದ ತಳಭಾಗಗಳಿರುತ್ತೆ, ತುಂಬ ಹೈಟ್ ಇರಲ್ಲ, ಅಂಥದ್ದು ಲೈಟ್ ಬ್ರೌನ್ ಕಲರಲ್ಲಿ ಇರುತ್ತೆ. ಡಾರ್ಕ್ ಬ್ರೌನ್ ಕೂಡ ಇರುತ್ತೆ, ಇದು ಎಲ್ಲೆಲ್ಲಿ ತುಂಬ ದೊಡ್ಡ ಮೌಂಟೇನ್ಸ್ ಇರುತ್ತೆ ಗೊತ್ತಾ, ಅಂಥ ಕಡೆ ಎಲ್ಲ ಡಾರ್ಕ್ ಬ್ರೌನ್ ಕಲರ್ ಇರುತ್ತೆ. ಓಕೆ, ಮತ್ತು ವೈಟ್ ಇತ್ತು ಅಂದರೆ ಯಾವುದಾದ್ರು ಒಂದು ಡಾರ್ಕ್ ಬ್ರೌನ್ ಕಲರ್ ಇದ್ದಾದ್ರ ಮೇಲೆ ಒಂದು ಸ್ವಲ್ಪ ವೈಟ್ ಇದ್ದರೆ ಅದರ ಅರ್ಥ ಅಲ್ಲಿ ಸ್ನೋ ಕವರ್ ಆಗಿದೆ ಅಂತ ಅರ್ಥ. ವೈಟ್ ಆರ್ ಪರ್ಪಲ್ ಸ್ನೋ ಕವರ್ಡ್ ಏರಿಯಾಸ್ಗೆ ಯೂಸ್ ಮಾಡ್ತಾರೆ. ಬಿಸೈಡ್ಸ್ ಡಿಫ್ರೆಂಟ್ ಕಲರ್ಸ್ ಆರ್ ಯೂಸ್ಡ್ ಫಾರ್ ಪೊಲಿಟಿಕಲ್ ಮ್ಯಾಪ್ಸ್ ಟು ಶೋ ದಿ ಡಿಫ್ರೆಂಟ್ ಪೊಲಿಟಿಕಲ್ ಡಿವಿಷನ್ಸ್. ಇದಲ್ಲದೆ ಇನ್ನೂ ಸುಮಾರು ಕಲರ್ಸ್ನೆಲ್ಲ ಯೂಸ್ ಮಾಡ್ತಾರೆ. ಅದು ದೇಶಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ನೀವು ಟೋಪೋಗ್ರಾಫಿಕಲ್ ಮ್ಯಾಪ್ಸ್ನೇನಾದರೂ ತೊಗೊಂಡ್ರಿ ಅಂದರೆ ಇಲ್ಲಿ ತೋರಿಸಿರೋ ಥರ ಬೇರೆ ಬೇರೆ ಒಂದೊಂದು ಬಿಲ್ಡಿಂಗುಗೂ ಒಂದೊಂದು ಚಿಕ್ಕ ಚಿಕ್ಕ ಜಾಗಕ್ಕೂ ಎಲ್ಲ ಕೂಡ ನಮಗೆ ಬೇರೆ ಬೇರೆ ಸಿಂಬಲ್ಸು ಯೂಸ್ ಮಾಡಿರ್ತಾರೆ. ಚರ್ಚು, ಟೆಂಪಲ್ಲು, ಈದ್ಗಾ, ಮಸೀದಿ, ಟಾಂಬು, ಮತ್ತು ಮರಗಳೇನಾದರೂ ಇತ್ತು ಅಂದ್ಕೊಳ್ಳಿ ಒಂದು ಗ್ರೂಪಲ್ಲಿ, ಅದು ಕಾನಿಫರಸ್ ಮರಗಳಿದೆಯಾ, ಡೇಟ್ ಪಾಮ್ಸ್ ಇದೆಯಾ, ತುಂಬ ಹುಲ್ಲು ಜಾಸ್ತಿ ಬೆಳ್ಕೊಂಡಿದೆಯಾ, ಅಥವಾ ಬ್ಯಾಂಬೂ ಇದೆಯಾ, ಎಲ್ಲ ಇರುತ್ತೆ ನೋಡಿ. ಮತ್ತು ಸಣ್ಣಗೆ ಹಳ್ಳ ಹರಿತಾ ಇದೆಯಾ, ಅಥವಾ ಕೆರೆ ಇದೆಯಾ, ಅಥವಾ ಒಣಗೋಗಿರೋ ಕೆರೆಗಳಿದೆಯಾ, ಅಥವಾ ಸ್ಪ್ರಿಂಗ್ ಅಂದರೆ ಬಾವಿ ಥರ ಏನಾದರೂ ಇದೆಯಾ. ಸ್ಪ್ರಿಂಗ್ ಅಂದರೆ ಭೂಮಿ ಒಳಗಿಂದ ನೀರು ಬರ್ತಾ ಇರೋಂಥದ್ದು ಅಂಥದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ನಮಗೆ ಡೀಟೇಲ್ಸ್ ಇರುತ್ತೆ. ಲೈನ್ಸ್, ಡಿಫ್ರೆಂಟ್ ಲೈನ್ ಸಿಂಬಲ್ಸ್ ವಿತ್ ಡಿಫ್ರೆಂಟ್ ಕಲರ್ಸ್ ಆರ್ ಡ್ರಾನ್ ಆನ್ ಎ ಮ್ಯಾಪ್ ಟು ಶೋ ರೋಡ್ಸ್, ರೈಲ್ವೇಸ್, ಏರ್ವೇಸ್ ಎಕ್ಸೆಟ್ರಾ. ನೋಡಿ,
ಮ್ಯಾಪಲ್ಲಿ ಎಷ್ಟೊಂದು ಕಲರ್ದು ಎಷ್ಟೊಂದು ಲೈನ್ಗಳೆಲ್ಲ ಮೆನ್ಷನ್ ಆಗಿರುತ್ತೆ. ಇದು ನಮಗೆ ರೋಡು, ರೈಲ್ವೆ, ಏರ್ವೇ ಇದೆಲ್ಲದನ್ನು ತೋರಿಸುತ್ತೆ. ಬ್ಲ್ಯಾಕ್ ಲೈನ್ನ ಯೂಶ್ವಲಿ ಬೌಂಡ್ರೀಸ್ಗೆ ಯೂಸ್ ಮಾಡ್ತೀವಿ. ರೆಡ್ ಕಲರ್ನ ರೋಡ್ಸ್ಗೆ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಇದೆಯಲ್ಲ ಈ ಥರ. ಸೊ ರೋಡ್ಗೆಲ್ಲ ರೆಡ್ ಯೂಸ್ ಮಾಡ್ತೀವಿ, ರೈಲ್ವೇಸ್ಗೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತೀವಿ. ನೆಕ್ಸ್ಟು ಮ್ಯಾಪ್ ರೀಡಿಂಗ್. ಮ್ಯಾಪ್ ಓದೋದು ಯಾವ ಥರ ಅಂತ. ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಮ್ಯಾಪ್ ಯು ನೀಡ್ ಟು ನೋ ದಿ ಮೀನಿಂಗ್ ಆಫ್ ಸಿಂಬಲ್ಸ್ ಯೂಸ್ಡ್ ಜಸ್ಟ್ ಆ್ಯಸ್ ಯು ನೀಡ್ ಟು ನೋ ದಿ ಲೆಟರ್ಸ್ ಆಫ್ ಎನ್ ಆಲ್ಫಬೆಟ್ ಟು ಫಾರ್ಮ್ ಮೀನಿಂಗ್ಫುಲ್ ವರ್ಡ್ಸ್. ನೋಡಿ, ಈಗ ನೀವೇನಾದರೂ ಓದಬೇಕು ಅಂದರೆ ನಿಮಗೆ ABCD ಆಲ್ಫಬೆಟ್ಸ್ ಗೊತ್ತಿರಬೇಕಲ್ಲ, ಅದೇ ಥರ ಮ್ಯಾಪ್ನ ಓದಬೇಕು ಅಂದರೂ ಕೂಡ ನಮಗೆ ಇದೆಲ್ಲ ಮ್ಯಾಪ್ನ ಅರ್ಥ ಮಾಡ್ಕೊಂಡಿರಬೇಕು, ಅದರ ಸಿಂಬಲ್ಸ್ನೆಲ್ಲ ಕೂಡ ನಾವು ಅರ್ಥ ಮಾಡಿಟ್ಕೊಂಡಿರಬೇಕು. ಇನ್ ದಿ ಸೇಮ್ ವಿ ಹ್ಯಾವ್ ಟು ನೋ ದಿ ಮೀನಿಂಗ್ ಆಫ್ ಕಲರ್ಸ್, ಲೈನ್ಸ್ ಆ್ಯಂಡ್ ಸಿಂಬಲ್ಸ್ ವಿಚ್ ಆರ್ ಯೂಸ್ಡ್ ಆನ್ ದಿ ಮ್ಯಾಪ್. ಸೊ ಈ ಕಲರ್ಸ್ ಏನು, ಸಿಂಬಲ್ಸ್ ಏನು, ಲೈನ್ಗಳಂದರೆ ಏನು, ಇದೆಲ್ಲ ತಿಳ್ಕೊಂಡ್ರೆ ಮಾತ್ರ ಮ್ಯಾಪ್ನ ಓದೋಕ್ಕೆ ಆಗುವಂಥದ್ದು. ಮ್ಯಾಪ್ ರೀಡಿಂಗ್ ಈಸ್ ಎ ಸ್ಕಿಲ್. ಇದು ಒಂದು ಸ್ಕಿಲ್. ವಿ ನೀಡ್ ಟು ಹ್ಯಾವ್ ಸಮ್ ಎಕ್ಸ್ಪರ್ಟೈಸ್ ಆ್ಯಂಡ್ ಜನರಲ್ ಡೈರೆಕ್ಷನ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಲೊಕೇಶನ್ ಆ್ಯಂಡ್ ವೇರಿಯಸ್ ಫೀಚರ್ಸ್ ಆನ್ ದಿ ಮ್ಯಾಪ್. ದೇ ಆರ್ ಗಿವನ್ ಬಿಲೋ. ಸೊ ಏನೇನು ತಿಳ್ಕೊಳ್ಬೇಕು ಏನು ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ನೋಡ್ಬೋದು. ಆ್ಯಸ್ ಪರ್ ದಿ ಸ್ಕೇಲ್ ದ ಡೈರೆಕ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಕಲಬುರ್ಗಿ ಆ್ಯಂಡ್ ಬಾಗಲಕೋಟೆ ಇಸ್ 222 ಕಿಲೋಮೀಟರ್. ಸೊ ನೋಡಿ ಇಲ್ಲಿ ಸ್ಕೇಲ್ ಏನಿದೆ ನೋಡ್ಕೊಳ್ಳಿ ಇದು, ಓಕೆನಾ. ಒಂದು ಬಾಕ್ಸ್ಗೂ ಇನ್ನೊಂದು ಬಾಕ್ಸ್ಗೂ 60 ಡಿಫ್ರೆನ್ಸ್ ಇದೆ, 60 ಕಿಲೋಮೀಟರ್ಸು. ಸೊ ಈಗ ಇಲ್ಲಿ ಈ ಬಾಕ್ಸಿಂದ ಈ ಬಾಕ್ಸ್ಗೆ ತೊಗೊಂಡಿದ್ದಾರೆ. ಸೊ ಇದು ಎಷ್ಟು ಡಿಸ್ಟೆನ್ಸ್ ಇರುತ್ತೆ ನೋಡಿಕೊಂಡು 222 ಅಷ್ಟಿದೆ ಅಂತಂದ್ಬಿಟ್ಟು ಸೊ ಮೆಷರ್ ಮಾಡಬೇಕು. ಆಮೇಲೆ ಸ್ಕೇಲ್ಗೆ ಎಷ್ಟಿದೆ ಅದಕ್ಕೆ ಇಂಟು ಮಾಡಬೇಕು, ಆವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ. To locate places. To locate a place on the map, we have to know the latitude and longitude on which the place is located. ಸೊ ಏನು ಗೊತ್ತಿರಬೇಕು ನಮಗೆ, ಈಗ ಯಾವುದಾದ್ರೂ ಒಂದು ಪ್ಲೇಸ್ನ ಲೊಕೇಟ್ ಮಾಡಬೇಕು ಅಂದರೆ ನಮಗೆ ಅಲ್ಲಿದ್ದು ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಗೊತ್ತಿರಬೇಕು. ಈಗ ನೀವು ಗೂಗಲ್ ಮ್ಯಾಪಲ್ಲಿ ಹೋದ್ರೂ ಕೂಡ ನೀವು ಏರಿಯಾ ಹೆಸರಾಕಿ ಸರ್ಚ್ ಮಾಡ್ಬೋದು, ಊರ ಹೆಸರಾಕಿ ಸರ್ಚ್ ಮಾಡ್ಬೋದು, ಜೊತೆಗೆ ಅಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಓಕೆ, ಸೊ ಆ ಥರ. ಸೊ ಒಂದು ಪ್ಲೇಸ್ನ ಗುರ್ತಿಡಿಯೋದಕ್ಕೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ತುಂಬ ಇಂಪಾರ್ಟೆಂಟು. ಟು ಫೈಂಡ್ ದಿ ಡೈರೆಕ್ಷನ್ನ ಫೈಂಡ್ ಮಾಡೋಕ್ಕೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಒಂದು ಆರೋ ಮಾರ್ಕ್ ಹಾಕಿರ್ತಾರೆ ಈ ಥರ ಅಂತ. ಸೊ ಅದನ್ನು ನೋಡಿಕೊಂಡ್ರೆ ನಮಗೆ ಏನೂ ಕೊಟ್ಟಿಲ್ಲ ಅಂದರೆ ಹಿಂಗೆ ಆರೋ ಮಾರ್ಕ್ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಬಿಟ್ಟಿದ್ರು ಅಂದರೆ ಇದು ನಾರ್ತ್ ಅಂತಲೇ ಅರ್ಥ. ಅಕಸ್ಮಾತ್ ಅವ್ರು ಮೆನ್ಷನ್ ಮಾಡಿದರು ಎಸ್ ಅಂತ ಅಂದರೆ ಆವಾಗ ಮಾತ್ರ ಸೌತ್. ಯೂಶ್ವಲಿ ಆ ಥರ ಇರೋಲ್ಲ, ಯಾವಾಗ ಕೂಡ ಇಲ್ಲಿ ಎನ್ ಅಂತಲೇ ಇರುತ್ತೆ. ನಿಮ್ಗೆ ಬೇಕಾ ಉಲ್ಟಾ ತಿರ್ಗಿಸ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ. ಟು ಫೈಂಡ್ ದಿ ಡಿಸ್ಟೆನ್ಸ್. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗ ಎಷ್ಟು ದೂರ ಇದೆ ಅನ್ನೋದು ಕೂಡ ನಾವು ಇದರಲ್ಲಿ ತಿಳ್ಕೊಬೋದು. ದಿ ಸ್ಕೇಲ್ ಗಿವನ್ ಆನ್ ದಿ ಮ್ಯಾಪ್ ಹೆಲ್ಪ್ಸ್ ಅಸ್ ಟು ನೋ ದಿ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಲೇಸಸ್. ಸೊ ನಾನು ಹೇಳಿದ್ನಲ್ಲ ಈ ಥರ ಸ್ಕೇಲಿಂಗ್ ಕೊಟ್ಟಿರ್ತಾರೆ, ಇದನ್ನು ನೋಡಿಕೊಂಡು ಎಷ್ಟು ದೂರ ಇದೆ ಅಂತಂದ್ಬಿಟ್ಟು ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ಇಷ್ಟು ಚಾಪ್ಟರ್ ಕಂಪ್ಲೀಟ್ ಆಯಿತು. ನಿಮಗೆ ಇನ್ನೂ ಏನಾದರೂ ಟೀಚಿಂಗ್ ರಿಸೋರ್ಸ್ ಬೇಕು ಅಂದರೆ ಅಥವಾ ನಿಮಗೆ ಯಾವುದಾದ್ರು ಪಾರ್ಟ್ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಈ PPTದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಓಕೆ, ಜೊತೆಗೆ ಇನ್ನೊಂದು ಇನ್ಫೋಗ್ರಾಫಿಕ್ ಕೂಡ ರೆಡಿ ಮಾಡಿದ್ದೀನಿ. ಒಂದು ಸೆಕೆಂಡ್ ನೋಡಿ, ಈ ಥರ ಇದನ್ನು ನೋಡಿಕೊಂಡ್ರೆ ಒಂಥರ ಮೈಂಡ್ ಮ್ಯಾಪ್ ಥರ ಇದು. ಸೊ ಟೋಟಲಾಗಿ ನಿಮಗೆ ಒಂದು ಐಡಿಯಾ ಬೇಕು ಅಂದರೆ ಸಿಗುತ್ತೆ ಇದು. ಇದನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ, ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ಓಕೆ, ಬಾಯ್.